CET ಆಪ್ಷನ್ ಎಂಟ್ರಿ ಅಂದ್ರೆ ಏನು ಗೊತ್ತಾ? ಆಮೇಲೆ ಮಾಕ್ ಎಂಟ್ರಿ ಗೊತ್ತಾ? ಆಮೇಲೆ ನಿಮಗೆ ಅದು ಮಾಕ್ ಎಂಟ್ರಿ ಆದಮೇಲೆ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಾ? ಎಂಜಿನಿಯರಿಂಗ್, ಮೆಡಿಕಲ್, ಅಲೈಡ್ ಹೆಲ್ತ್ ಸೈನ್ಸ್, ಅಗ್ರಿಕಲ್ಚರ್ ಅಲೈಡ್ ಸೈನ್ಸ್, ಇವೆಲ್ಲ ಕೋರ್ಸ್ಗಳ ಬಗ್ಗೆ ವಿಸ್ತೃತವಾದ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ನೋಡಿ. ಆಮೇಲೆ ಬರೀ ನೀವಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಜೊತೆಗೆ ಬಹಳಷ್ಟು ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್, ಈ ವಿಡಿಯೋದಲ್ಲಿ ಪೋಷಕರು ನೋಡುತ್ತಾ ಬಹಳಷ್ಟು ಉಪಯುಕ್ತವಾದ ಅಂಶಗಳಿದೆ. ದಯವಿಟ್ಟು ನೋಡಿ. ನಮಸ್ಕಾರ, ನಾನು ವಿಜಯ್ ಕುಮಾರ್ KN ಶಿಕಾರಿಪುರ ಅಂತ. ನಾನು ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಸರ್ಕಾರದ ಉಪಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಆ ಹುದ್ದೆಗೂ ಈಗ ನೀವು ಹೇಳೋ ಹೋಗ್ತಾ ಇರುವಂತ ಟಾಪಿಕ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಇದು ನಿಮ್ಮ ಹವ್ಯಾಸನ ಅಥವಾ ನೀವು ಹಿಂದೆ ಈ ತರದ ವೃತ್ತಿಯಲ್ಲಿ ಈಗ ಬಂದಿದ್ದವರ ಹೇಗೆ? ನಾನು ಸೇವೆಗೆ ಸೇರೋಕ್ಕಿಂತ ಮುಂಚೆ ನಮ್ಮೂರಿನಲ್ಲಿ ಅಂದರೆ ಶಿಕಾರಿಪುರದಲ್ಲಿ 5 ವರ್ಷಗಳ ಕಾಲ ಕವಿಸ್ವರ ಅಂತ ಒಂದು ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದೆ. ಅಲ್ಲಿ ಶಿವಮೊಗ್ಗದ ಒಬ್ಬ ಅದಮ್ಯ ಕನಸುಗಳು ಹೊತ್ತಿರ್ತಕ್ಕಂಥ ಒಬ್ಬ ಸೂಪರ್ ಟೀಚರ್ ಅಂತಾನೆ ಹೇಳ್ಬೋದು, ಅನಂತ ಶಾನ್ಭಾಗ್ ಅವ್ರ ಜೊತೆ ಸೇರಿಕೊಂಡು ಶಿಕಾರಿಪುರದಲ್ಲಿ ಒಂದು ಕವಿಸ್ವರ ಟ್ಯೂಷನ್ ಕ್ಲಾಸನ್ನು ಲಾಂಚ್ ಮಾಡಿದ್ದೆ. 2002ರಿಂದ 2007ರವರೆಗೂ ನಾನು ಕೆಮಿಸ್ಟ್ರಿ ಟ್ಯೂಷನ್ ಮಾಡ್ತಾ ಇದ್ದೆ. ಏನು ಅಂದರೆ, ನಾನು ಯಾವತ್ತು ನನ್ನನ್ನು ನಾನು ಕರ್ಕೊಳ್ಳೋದು ಏನು ಅಂದರೆ, ನಾನು ಜಗತ್ತನ್ನು ನೋಡೋದು ಕೆಮಿಸ್ಟ್ರಿ ಮತ್ತು ಕನ್ನಡದ ಕಣ್ಣುಗಳ ಮೂಲಕ. ನನ್ನ 2 ಕಣ್ಣುಗಳು ಅಂತ ಅಂದ್ಕೊಳ್ತೀನಿ. ಒಂದು ನನ್ನ ಭಾಷೆಯಾಗಿ ಅರ್ಥೈಸ್ಕೊಳ್ಳೋ ಭಾಷೆ ಆದರೆ, ಇನ್ನೊಂದು ನನ್ನ ಅರಿವಿನ ಭಾಷೆಯಾಗಿ ಕೆಮಿಸ್ಟ್ರಿನ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಕೆಮಿಸ್ಟ್ರಿನ ನಾನು ಬಹಳಷ್ಟು ಇದನ್ನು ಕೆಮಿಸ್ಟ್ರಿ ಮೂಲಕನೇ ಎಷ್ಟೋ ಇದಕ್ಕೆ ಪರಿಹಾರ ಕಂಡುಕೊಂಡಿದ್ದೀನಿ. ನನ್ನ ವಿದ್ಯಾರ್ಥಿಗಳಿಗೂ ಅದನ್ನೇ ಹೇಳ್ತಾ ಇದ್ದಿದ್ದು. ಅದು ನಾನು ಹೇಳಿದ್ನಲ್ಲ, ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಆ ಕಾಲಘಟ್ಟದಲ್ಲಿ ಎಷ್ಟು ಕಷ್ಟ ಇತ್ತು ಅದನ್ನು ಎಷ್ಟು ಸರಳ ಮಾಡಿಬಿಟ್ಟೆ ಅಂದರೆ, ನನ್ನಲ್ಲಿ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು 2002ರಿಂದ 2007ರವರೆಗೂ ನಮ್ಮಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಮತ್ತು ಬಡ ಹಿನ್ನೆಲೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ರು ಕವಿಸ್ವರದಲ್ಲಿ. ಆಮೇಲೆ ಈಗಿನ ಚಿತ್ರಣಕ್ಕೂ 25 ವರ್ಷಗಳ ಹಿಂದಿನ ಚಿತ್ರಣಕ್ಕೂ ಬಹಳಷ್ಟು ವ್ಯತ್ಯಾಸ ಇತ್ತು. ಆ ಸಂದರ್ಭದಲ್ಲಿ ಒಂದು ಕೆಲಸ, ಟ್ಯೂಷನ್ ಮಾಡ್ತಕ್ಕಂಥ ಸವಾಲಿನ ಕೆಲಸಕ್ಕೆ ನಾನು ಕೈ ಹಾಕಿದ್ದೆ. ಅಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಕೆಮಿಸ್ಟ್ರಿನ ಎಷ್ಟು ಸರಳವಾಗಿದೆ, ಎಷ್ಟು ಸ್ಥೂಲವಾಗಿದೆ, ಎಷ್ಟು ಸಕಾಲಿಕವಾಗಿದೆ ಅನ್ನೋದನ್ನು, ಎಷ್ಟು ಸೂತ್ರಬದ್ಧವಾಗಿದೆ, ಜೀವನಕ್ಕೆ ಎಷ್ಟು ಹತ್ತಿರ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿತ್ತು. ಆ ಕೆಲಸಕ್ಕೆ ಕೈ ಹಾಕಿದವನು ಆಮೇಲೆ ಎಲ್ಲ ಗ್ರಾಮೀಣ ಹಿನ್ನೆಲೆ ಮತ್ತು ಬಡ ಹಿನ್ನೆಲೆ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಒಂದು ಸವಾಲಿನ ಕೆಲಸ ಮತ್ತು ಒಂದು ಅದಮ್ಯವಾದ ಸಾರ್ಥಕವಾದಂಥ ಕೆಲಸ ಕೂಡ, ಆ ಉದ್ದೇಶ ಕೂಡ ನಂದಾಗಿರೋದ್ರಿಂದ ನಾನು ಏನೇನು ಮಾಡೋಕ್ಕಾಗಲಿಲ್ಲ. ನಾನು ಕೂಡ CET ವಿದ್ಯಾರ್ಥಿನೇ, ಮೂಲಭೂತವಾಗಿ ನಾನು ಕೂಡ ವಿಜ್ಞಾನದ ವಿದ್ಯಾರ್ಥಿನೇ ಆಗಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ, ಒಳ್ಳೆ ಭವಿಷ್ಯಕ್ಕೆ ಅವರ ಅರಸ್ಕೊಳ್ಳಿ. ಬರೀ ಮೆಡಿಕಲ್, ಎಂಜಿನಿಯರಿಂಗ್, ಡೆಂಟಲ್ ಅನ್ನೋ ಕಾಲಘಟ್ಟದಲ್ಲಿ ಇವತ್ತು ಕೂಡ ಅದೇ ಸ್ಥಿತಿ ಮುಂದುವರೆದಿದೆ. ಮೆಡಿಕಲ್ ಡಾಕ್ಟರ್ ಆಗಬೇಕು, ಇಲ್ಲ ಎಂಜಿನಿಯರ್ ಆಗಬೇಕು ಅನ್ನೋ ಕಾಲಘಟ್ಟದಲ್ಲಿ ಅದರ ದಾಟಿ ಇನ್ನೂ ಎಷ್ಟೋ ಕೋರ್ಸ್ಗಳಿದೆ. ನನ್ನ ವಿದ್ಯಾರ್ಥಿಗೋಸ್ಕರ ತುಂಬ ಕೋರ್ಸ್ಗಳನ್ನು ಹುಡುಕಿ ತಂದು ನನ್ನ ವಿದ್ಯಾರ್ಥಿಗಳನ್ನು ನಮ್ಮ ಊರಲ್ಲೇ ಕೇಳಿರಲಿಲ್ಲ, ಅಷ್ಟು ಒಳ್ಳೊಳ್ಳೆ ಕೋರ್ಸ್ಗಳಿಗೆ ಅದು ಒಂದು ವಿದ್ಯಾರ್ಥಿಗಳ ವಿಧೇಯತೆ, ನನ್ನ ನಿಸ್ಪೃಹತೆ ಎರಡೂ ಸೇರಿ ಒಂದು ಸುಮಾರು 597 ವಿದ್ಯಾರ್ಥಿಗಳಿಗೆ, ಅದರೊಳಗೆ ಒಂದು ಸುಮಾರು 90%ಗಿಂತ ಹೆಚ್ಚು ಭಾಗ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಡೆ ಇದ್ದಾರೆ. ಅದು ನನಗೆ ಇವತ್ತಿಗೂ ಸಾರ್ಥಕತೆ ಅನಿಸೋದು. ಅದು ಅವತ್ತಿನ ಕಾಲಕ್ಕೆ ನನಗೇನು ಅನಿಸ್ತಿಲ್ಲ, ಇವತ್ತಿನ ಕಾಲಕ್ಕೆ ಒಂದು ಸಾಧನೆ ಅನಿಸ್ತಾ ಇದೆ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು 25 ವರ್ಷದಿಂದ ಇದು ನನ್ನ ಪ್ಯಾಷನ್. ನೀವು ಕೇಳಿದ್ರಿ ಇದು ನಿಮ್ದು ಜೀವನೋಪಾಯನ ಅಂತ. ನನ್ನ ಜೀವನೋಪಾಯಕ್ಕೆ ಒಂದು ಕೆಲಸ ಇದೆ, ಸರ್ಕಾರಿ ಕೆಲಸ, ಅಧಿಕಾರಿ ಕೆಲಸ. ಆದರೆ ಇದು ನನ್ನ ಜೀವನ. ಯಾಕೆ ಅಂದರೆ ಇದಿಲ್ಲದೆ ನಾನು ಬದುಕಿರ್ಲಾರೆ ಅನ್ನೋ ಅಷ್ಟು ನನಗೆ ಅಷ್ಟು ಮೇಳೈಸ್ಕೊಂಡ್ಬಿಟ್ಟಿದೆ ನನ್ನ ಜೀವನದಲ್ಲಿ. ನನ್ನ ವಿದ್ಯಾರ್ಥಿಗಳು ಪ್ರತಿ ವರ್ಷ 3 ತಿಂಗಳು ಕೌನ್ಸಿಲಿಂಗ್ನಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ, ಪ್ರತಿ ವರ್ಷ ಒಂದು 100 ಜನ, 70-80 ಜನ, 100 ಜನ ಇರ್ತಾರೆ. ಆ ವಿದ್ಯಾರ್ಥಿಗಳಿಗೆ ನಾನು ಕಷ್ಟಪಟ್ಟು ಆಪ್ಷನ್ ಎಂಟ್ರಿಗೆ ಸಹಾಯ ಮಾಡಿ ಅವರು ಒಂದು ಒಳ್ಳೆ ಕೋರ್ಸ್ಗೆ ಹೋದಾಗ ಸಿಗೋ ಸಾರ್ಥಕತೆನೇ ಬೇರೆ. ಅದು ಬಹಳ ಅರ್ಥಪೂರ್ಣ. ಸರ್, ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಪೋಷಕರಿಗೆ ಸಾಕಷ್ಟು ಗೊಂದಲಗಳಿವೆ. ಹೇಗೆ ನಡೆಯುತ್ತೆ ಈ ಪ್ರಕ್ರಿಯೆಗಳು ಅನ್ನೋದು ಗೊತ್ತಿಲ್ಲ. ಆಮೇಲೆ ಈ ಬಾರಿ ಹೊಸತೇನಿದೆ, ಹೇಗೆ ಆಯ್ಕೆ ಮಾಡ್ಕೋಬೇಕು, ಇಂಥದೇ ರ್ಯಾಂಕಿಂಗ್ ಅಲ್ಲಿ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಬಂದಂತ ರ್ಯಾಂಕಿಂಗ್ ಅಲ್ಲಿ ಸಿಗುತ್ತಾ, ಇದು ಪೋಷಕರಲ್ಲೂ ಇದೆ ತೊಡಲಾಟ, ವಿದ್ಯಾರ್ಥಿಗೂ ಇದೆ. ಸೊ ಈ ಗೊಂದಲವನ್ನ ಒಂದು ಮೇನ್ ಆಗಿ ಅಂದ್ರೆ ಸಂಕ್ಷಿಪ್ತವಾಗಿ
ಸ್ಟೆಪ್ ಬೈ ಸ್ಟೆಪ್ ವಿವರಿಸಬಹುದಾ? ಅದಕ್ಕಿಂತ ಮುಂಚೆ ನಾನು ಒಂದು ಸಣ್ಣ ವಿಚಾರ, ಯಾವಾಗ ಇದು ಈ ಕೌನ್ಸೆಲಿಂಗ್ ಪ್ರಕ್ರಿಯೆ ವೃತ್ತಿಪರ CET ಆದಮೇಲೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆದಮೇಲೆ KA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಕರ್ನಾಟಕದ ವ್ಯವಸ್ಥೆ. ಅದಕ್ಕೆ ನಾವು ಆಭಾರಿಯಾಗಿರಬೇಕು, ಸರ್ಕಾರಕ್ಕಾಗಲಿ KAಗಾಗಲಿ. ಸೊ ಇಡೀ ಇದರಲ್ಲಿ ಒಂದು ಈ ಮಾದರಿ ವ್ಯವಸ್ಥೆಯನ್ನು ತಂದುಕೊಟ್ಟಂಥ 2001 ನಾವು ಹಿಂದೆ ಇದು ಆಫ್ಲೈನ್ ಕೌನ್ಸೆಲಿಂಗ್ ಅಂತ ಇರ್ತಾ ಇತ್ತು. 2012ರಿಂದ ಆನ್ಲೈನ್ ಕೌನ್ಸೆಲಿಂಗ್ ಬಂತು. ಈಗ ಆಪ್ಷನ್ ಎಂಟ್ರಿ ಅಂತ ಬಂದಿದೆ. ಈ ಆಪ್ಷನ್ ಎಂಟ್ರಿ ಪ್ರತಿ ವರ್ಷನೂ ಒಂದು ಪ್ರತಿ ವರ್ಷನೂ ಏನಾದರೂ ಒಂದು ಹೊಸತು, ನೀವು ಹೇಳಿದ್ರಲ್ಲ, ಬದಲಾವಣೆ ಸುಧಾರಣೆಗಳು ಇದ್ದೇ ಇರ್ತದೆ ಈ ಪ್ರಕ್ರಿಯೆಯಲ್ಲಿ. ಅಷ್ಟು ಅಪ್ಡೇಟ್ ಆಗ್ತಾ ಇರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, ಆಮೇಲೆ ಈ ಯಾವುದು ಇಂಟರ್ನೆಟ್ ಬಂತು. ಈ ಎಲ್ಲದನ್ನು, ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಂದು ತಂತ್ರಜ್ಞಾನ ಆಧಾರಿತ ಒಂದು ಸಮರ್ಪಕ ಮತ್ತು ಪಾರದರ್ಶಕವಾದಂಥ ಪ್ರಕ್ರಿಯೆ ಪ್ರತಿ ವರ್ಷನೂ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ನಾನು ಪ್ರತಿ ವರ್ಷ ಅಪ್ಡೇಟ್ ಆಗ್ತಾ ಹೋಗ್ತಾ ಇರ್ತೀನಿ. ಈ ಕಳೆದ 25 ವರ್ಷಗಳಿಂದನೂ ಒಂದಲ್ಲ ಒಂದು ಬದಲಾವಣೆ ಇರುತ್ತೆ. ಅದು ಈಗ ಏನನ್ಸುತ್ತೆ, ಈಗ ನನ್ನ ಮಗಳು ಇರೋ ತನಕ ಆ ಒಂದು ವರ್ಷಕ್ಕೆ ಮಾತ್ರ ನಾನು ಅಧ್ಯಯನ ಮಾಡ್ತೀನಿ. ಆಮೇಲೆ ಒಬ್ರು ಮಕ್ಳು ಇರ್ತಾರೆ, ಅವ್ರು ಮುಗೀತು. ಈಗ ವಿದ್ಯಾರ್ಥಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಒಳ್ಳೆ ಸಿದ್ಧತೆ ಮಾಡ್ಕೋತಾರೆ, ಅಧ್ಯಯನ ಮಾಡ್ತಾರೆ, ಅವ್ರು ಹೋದ ತಕ್ಷಣ ಅದು ಮುಗೀತು. ಆದ್ರೆ ಪ್ರತಿ ವರ್ಷದ ಬದಲಾವಣೆ, ಯಾರೇ ಇಂಜಿನಿಯರ್ ಆಗಲಿ, ಯಾರೇ ಡಾಕ್ಟರ್ ಆಗಲಿ, ಪ್ರತಿ ವರ್ಷದ ಬದಲಾವಣೆ ಅವ್ರ ಗಮನಕ್ಕೆ ಬರೋದಿಲ್ಲ. ಇಂಥ ನಮ್ಮಂಥವ್ರು ಒಂದಿಷ್ಟು ಜನ, ಆಮೇಲೆ ಟ್ಯೂಷನ್ ಕ್ಲಾಸ್ ಮಾಡ್ತಾ ಇರ್ತಕ್ಕಂಥವ್ರು, ಇದಕ್ಕಾಗಿ ಹುಟ್ಟುಕೊಂಡಿರ್ತಕ್ಕಂಥ ಮೆಂಟರ್ಗಳು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಒಂದು ಸಿದ್ಧತೆ, ಒಂದು ಅಧ್ಯಯನ. ಈ ಅಧ್ಯಯನಾಸಕ್ತಿನೇ ನನ್ನನ್ನು ಇದುವರೆಗೂ ಕರ್ಕೊಂಡು ಬಂತು. ನಾನು ಸಂಪನ್ಮೂಲ ವ್ಯಕ್ತಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ, ಆದರೆ ನನಗೆ ಅನಿವಾರ್ಯ ಇದು, ನನ್ನೊಂದು ಪ್ಯಾಷನ್ಗೆ ಪೂರಕವಾಗಿರ್ತಕ್ಕಂಥ ಅಂತ. ಆಮೇಲೆ ನೀವು ಕೇಳಿದ್ರಿ ಈ ವರ್ಷ ಹೊಸತೇನಿದೆ ಅಂತ. ಈ ಪ್ರಕ್ರಿಯೆ ಪ್ರತಿ ವರ್ಷ ಏನಾಗ್ತಾ ಇತ್ತು ಅಂದರೆ, ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರ್ತಾ ಇತ್ತು. 4 ಸುತ್ತುಗಳ ಪ್ರಕ್ರಿಯೆ. ಅದನ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನು ನಾವು ಥರ್ಡ್ ರೌಂಡ್ ಅಂತಾನೂ ಕರಿಬಹುದು. ಈ 2012-13ರಿಂದನೂ ಈ ಪ್ರಕ್ರಿಯೆನೇ ಮುಂದುವರ್ಕೊಂಡು ಬರ್ತಾ ಇದೆ. ಆಮೇಲೆ ಕ್ಯಾಶುವಲ್ ವೇಕೆನ್ಸಿ, ಮಾಪ್ ಅಪ್ ರೌಂಡ್ ಅಂತ ಇರ್ತಾ ಇತ್ತು. ನೀಟ್ಗೆ ಬೇರೆ ಆಗ್ತದೆ. ನೀಟ್ ಅಂತ ವ್ಯವಸ್ಥೆ ಬಂದ ಮೇಲೆ ನೀಟ್ ರ್ಯಾಂಕಿಂಗ್ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನೇ ಸೀಟನ್ನ ಹಂಚಿಕೆ ಮಾಡುತ್ತೆ. ಯಾವುದು? ವೈದ್ಯಕೀಯ ಸೀಟ್ಗಳನ್ನ, ಮೆಡಿಕಲ್ ಸೀಟ್ಗಳನ್ನ. ಮೆಡಿಕಲ್ ಅಲ್ಲಿ ನಿಮ್ಗೆ ಗೊತ್ತಿರಲಿ, ಮೆಡಿಕಲ್ MBBS, BDS, BHMS, BUMS, ಇವು ಅಂದ್ರೆ ಇವೆಲ್ಲ ಡಾಕ್ಟರ್ ಕೋರ್ಸ್ಗಳು. ಈ ಡಾಕ್ಟರ್ ಕೋರ್ಸ್ಗಳನ್ನ ಮಾಡ್ಲಿಕ್ಕೆ ನೀಟ್ ವ್ಯವಸ್ಥೆ ಇದೆ. ನೀಟ್ ಪರೀಕ್ಷೆ ಆಗುತ್ತೆ. ಈ ವರ್ಷ ನೀಟ್ ವಿಳಂಬ ಆಗಿರೋದ್ರಿಂದ ಒಂದು ಹೊಸ ವ್ಯವಸ್ಥೆಗೆ ನಾಂದಿ ಹಾಡ್ತಾ ಇದ್ದಾರೆ ನಮ್ಮ ಪರೀಕ್ಷಾ ಪ್ರಾಧಿಕಾರದವರು. ಈ ಪರೀಕ್ಷಾ ಪ್ರಾಧಿಕಾರದವರು ಅಂದ್ರೆ ನಾವು ಅವರಿಗೆ ಋಣಿಯಾಗಿರ್ಬೇಕು. ಯಾಕೆ ಅಂದ್ರೆ ಅವರು ವಿದ್ಯಾರ್ಥಿಗಳಿಗೆ ಯಾವುದೇ ಹಂತದಲ್ಲೂ ಅನ್ಯಾಯ ಆಗದೆ ಹಾಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ಅನನುಕೂಲ ಆಗದೆ ಇರೋ ಹಾಗೆ ಒಂದು ಪ್ರಕ್ರಿಯೆನ ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ. ಈ ವರ್ಷದ ವ್ಯವಸ್ಥೆ ಈಗ ನಾನು ಹೇಳ್ತಿದ್ದಲ್ಲ, ಪ್ರತಿ ವರ್ಷ ಮಾಕ್ ರೌಂಡ್ ಅಂತ ನಡೀತಾ ಇತ್ತು. ಮಾಕ್ ರೌಂಡ್ ಯಾಕೆ ಮಾಕ್ ರೌಂಡ್ ಬೇಕು? ಎಲೆಕ್ಷನ್ ಅಲ್ಲಿ ಅಣಕು ಮತದಾನ ಬೇಕು. ಆದ್ರೆ ಇಲ್ಲಿ ಯಾಕೆ ಅಣಕು ಪ್ರಕ್ರಿಯೆ, ಅಣಕು ಕೌನ್ಸಿಲಿಂಗ್ ಬೇಕು, ಅಣಕು ಆಪ್ಷನ್ ಎಂಟ್ರಿ? ನಮಗೆ ಹೋದ ವರ್ಷ, ಈ ವರ್ಷ ಹೇಗೆ ನಡೀತಿದೆ ಕೌನ್ಸಿಲಿಂಗ್ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಹೋದ ವರ್ಷದ 3ನೇ ರೌಂಡ್ ಇದ್ದು, ನಾನು ಇಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಅಂದ್ರೆ, ಪ್ರತಿ ಸಲ ನಿಮ್ಮಲ್ಲಿ ನೀವೇನು ಅಂದ್ರೆ ಮಾಕ್ ರೌಂಡ್ ಕಟ್ ಆಫ್, ಫಸ್ಟ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡಕ್ ಹೋಗ್ಬೇಡಿ. ಕೊನೆ ರೌಂಡ್ ಕಟ್ ಆಫ್, ನಾವು ಕೊನೆ ರೌಂಡ್ ಅಂತ ಬಳಸೋದೆ. ಎಷ್ಟೇ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಆಗಲಿ, ಎಷ್ಟೇ ಆಗಲಿ, ಅಂತಿಮ ಸುತ್ತು ಅಂತ ನಾವು ಅನ್ಕೊಡೋದು ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನ ಕಟ್ ಆಫ್ ಅನ್ನ ನಾನು ಅದನ್ನ ನೋಡಿದ್ದೀನಿ. 11/9/2025 ಕೊನೆ ಸುತ್ತು ಮುಕ್ತಾಯ ಆಯಿತು. ಎಲ್ಲಿ? ಹೋದ ವರ್ಷ. ಅದ್ರ ಕಟ್ ಆಫ್ ನಿಮಗೆ ಹಿಂದಿನ ವರ್ಷದ ಕೌನ್ಸಿಲಿಂಗ್, ಹಿಂದಿನ ವರ್ಷದ KAದಲ್ಲಿ ಹಿಂದಿನ ವರ್ಷದ ಮಾಹಿತಿ ಅಂತ ಬರುತ್ತಲ್ಲ, ಅದರೊಳಗೆ ಸಿಗುತ್ತೆ. ಅದರೊಳಗೆ ಎಲ್ಲ ಕಟ್ ಆಫ್ ಸಿಗುತ್ತೆ ನಿಮಗೆ. ಪ್ರತಿ ಇಂಜಿನಿಯರಿಂಗ್, ಮೆಡಿಕಲ್, ಅಗ್ರಿ ಅಲೈಡ್ ಕೋರ್ಸ್ ಎಲ್ಲ ಇದರಲ್ಲಿ ನೀವು ಈ ಕಟ್ ಆಫ್ ಇಟ್ಕೊಂಡು, ಯಾವುದು 3ನೇ ರೌಂಡಿನ ಕಟ್ ಆಫ್ ಇಟ್ಕೊಂಡು ನೀವು ಒಂದು ನಿಮ್ಮದೇ ಆದ ಒಂದು ಸಿದ್ಧತೆ, ಒಂದು ಪ್ರಿಯಾರಿಟಿ ಲಿಸ್ಟ್, ಆದ್ಯತಾ ಪಟ್ಟಿ ಅಂತ, ಅದನ್ನ ಆಪ್ಷನ್ಸ್ ಅಂತ ಕರಿತೀವಿ, ಇಚ್ಛೆಗಳು ಅಂತ ಕರಿತೀವಿ. ಅವ್ರ ಭಾಷೆಯಲ್ಲಿ ನಾವು ಇಚ್ಛೆಗಳು ಅಂತ ಕರಿತೀವಿ. ಇಚ್ಛೆಗಳನ್ನ ದಾಖಲುಪಡಿಸ್ಬೇಕು. ಈ ಇಚ್ಛೆಗಳು ದಾಖಲು ಮಾಡುವಾಗ ನೀವೊಂದು ಸಣ್ಣ ಪೂರ್ವ ಸಿದ್ಧತೆ, ಒಂದು ಸಣ್ಣ ಅಧ್ಯಯನ ಸಾಕು. ಇಲ್ಲ ಯಾರಾದ್ರೂ ಒಳ್ಳೆ ಮೆಂಟರ್ಗಳು ಸಿಕ್ಕರೆ ಅವ್ರ ಜೊತೆ ಕೂತ್ಕೊಂಡು, ಆಮೇಲೆ ಇದ್ರ ಜೊತೆಗೆ ಪೇರೆಂಟ್ಸು
ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಅಂತ ಏನು ಕರಿತೀವಿ, ಇಬ್ಬರು ಕುತ್ಕೊಂಡು ನಮಗೆ ಯಾವುದು ಪೂರಕ ಅಂತ ಅನ್ಕೊಂಡು ಒಂದಿಷ್ಟು ಆಪ್ಷನ್, ಇನ್ಯೂಮರಬಲ್ ಆಪ್ಷನ್ ಹಾಕ್ಬೋದು, ಎಷ್ಟಾದ್ರೂ ಆಪ್ಷನ್ ಹಾಕ್ಬೋದು. ಅದನ್ನ ನಾನು ಮುಂದೆ ಹೇಳಲಿದ್ದೇನೆ. ಈ ಆಪ್ಷನ್ ಎಂಟ್ರಿ, ಈಗ ಮಾರ್ಕ್ ಅಂದ್ರೆ ಮಾರ್ಕ್ ರೌಂಡ್ ಯಾಕೆ ಮಾಡ್ತಾರೆ ಅಂತ ಹೇಳಕ್ ಹೊರಟ್ನಲ್ಲ, ಇಲ್ಲಿ ಹಿಂದಿನ ವರ್ಷದ ಕಟ್ ಆಫ್ ಇಟ್ಕೊಂಡು ನಾವು ಒಂದು ಪಟ್ಟಿ ಮಾಡ್ಕೋತೀವಿ, ಆಪ್ಷನ್ಗಳ ಲಿಸ್ಟ್ ಮಾಡ್ಕೋತೀವಿ. ಹಾಗಾದ್ರೆ ಈ ವರ್ಷ ಹೆಂಗೆ ಅಂದ್ರೆ ಆ ಮಾರ್ಕ್ದು ರಿಸಲ್ಟ್ ಬರುತ್ತೆ. ಆ ಮಾರ್ಕ್ ರಿಸಲ್ಟ್ ಬಂದು ಅದರೊಂದು ಕಟ್ ಆಫ್ ಬರುತ್ತಲ್ಲ, ಈ ವರ್ಷ ಟ್ರೆಂಡ್ ಸ್ಟಾರ್ಟ್ ಆಯ್ತು ಅಂತ. ಹೋದ ವರ್ಷ ಟ್ರೆಂಡ್ ಪ್ರಕಾರ ನಾವು ಪಟ್ಟಿ ಸಿದ್ಧ ಮಾಡಿಕೊಂಡು ನಾವು ಆಪ್ಷನ್ ಎಂಟ್ರಿ ಪ್ರಕ್ರಿಯೆಗೆ ಒಳಗಾಗ್ತೀವಿ, ಹಾಕ್ತೀವಿ, ಆಪ್ಷನ್ ಎಂಟ್ರಿ ಮಾಡ್ತೀವಿ. ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಒಂದು 2-3 ದಿನದಲ್ಲಿ, ಅದು ಒಂದು ವಾರ ಕೊಡ್ತಾರೆ. ಅವಾಗ ನಮಗೆ ಒಂದು ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದು ಅದು ಮಾರ್ಕ್ ಫಲಿತಾಂಶ ಅಥವಾ ಅಣಕು ಸುತ್ತಿನ ಫಲಿತಾಂಶ ಬಂದಾಗ ನಿಮಗೆ ಅದು ರಿಯಲ್ ಅಲ್ಲ. ಅವಾಗ ಅದ್ರ ಕಟ್ ಆಫ್ ಕೊಟ್ಟಾಗ ಈ ವರ್ಷ ಟ್ರೆಂಡ್ ಗೊತ್ತಾಗುತ್ತೆ. ಈ ವರ್ಷದ ಫಸ್ಟ್ ರೌಂಡ್ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮ್ಗೆ ಅದು ತುಂಬಾ ಕ್ರೂಷಿಯಲ್ ಟೈಮ್. ಅಂದ್ರೆ ನಿಮಗೆ ಮಾರ್ಕ್ ಆದ್ಮೇಲೆ ಫಸ್ಟ್ ರೌಂಡ್ಗೆ 3-4 ದಿನ ಕೊಡ್ತಾರೆ. ಅದು ತುಂಬಾ ನಿರ್ಣಾಯಕವಾದ ಅವಧಿ. ಆ ನಿರ್ಣಾಯಕ ಅವಧಿಯಲ್ಲಿ ನೀವೆಲ್ಲ ನಿರ್ಣಯವನ್ನು ತಗೋಬಹುದು. ಈಗ ನೀವು ಮಾರ್ಕ್ ಎಂಟ್ರಿ ಮಾಡಿರ್ತೀರಲ್ಲ, ಅವಾಗ ಯು ಕ್ಯಾನ್ ಆಡ್ ಆಪ್ಷನ್, ಡಿಲೀಟ್ ಆಪ್ಷನ್, ಮಾಡಿಫೈ ಯುವರ್ ಆಪ್ಷನ್, ರೀಅರೇಂಜ್ ಯುವರ್ ಆಪ್ಷನ್. ಅಂದ್ರೆ ನೀವು ಆಪ್ಷನ್ಗಳನ್ನು ಹಾಕ್ಬೋದು, ತೆಗಿಬಹುದು, ಅಥವಾ ನೀವು ಬದಲು ಎಲ್ಲ ಮಾಡ್ಬೋದು. ಹಾಗೆ ಈಗ ನೀವು ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ, ಆ ಪಟ್ಟಿ ನಿಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಪೂರ್ತಿಯಾಗಿ ಇರ್ತದೆ. ಹಾಗಾಗಿ ತುಂಬಾ ಜಾಗರೂಕವಾಗಿ, ಜಾಗ್ರತೆಯಿಂದ ನಿಮ್ಮ ಒಬ್ರು ಗೊತ್ತಿರೋನ್ ಇಟ್ಕೊಂಡು, ಆಮೇಲೆ ನಿಮ್ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾಡ್ತೀರಲ್ಲ, ಈ ವರ್ಷ ಸ್ಟಾರ್ಟ್ ಆಗುತ್ತೆ ಫಸ್ಟ್ ರೌಂಡ್ ಆದ್ಮೇಲೆ ನಾನು ಆ ರೌಂಡ್ ಆದ್ಮೇಲೆ ಅದು ಚಾಯ್ಸ್ ಎಂಟ್ರಿ, ಇದೊಂದು ಆಪ್ಷನ್ ಎಂಟ್ರಿ ಕರಿತೀವಿ. ಅದನ್ನಾದ್ಮೇಲೆ ಚಾಯ್ಸ್ ಎಂಟ್ರಿ ಕರಿತೀವಿ. ಅದ್ರ ಬಗ್ಗೆ ಮುಂದೆ ಸ್ಥೂಲವಾಗಿ ಹೇಳೋರಿದ್ದೀನಿ. ಆದ್ರೆ ಇಲ್ಲಿ ಪೋಷಕರ ಬಗ್ಗೆ ನೀವು ಕೇಳಿದ್ರಿ, ಪೋಷಕರು ಹೇಗೆ ಸಿದ್ಧತೆ ಆಗ್ಬೇಕು ಅಂತ. ನನಗೆ ಬಹಳಷ್ಟು ಮುಖ್ಯ ಇರೋದು, ಹೇಳ್ಬೇಕಾಗಿರೋದು ಪೋಷಕರ ಬಗ್ಗೆ. ಅದು ಈ ನಗರ ಪ್ರದೇಶದ ಪೋಷಕರಿಗೆ ಅವ್ರ ವಿಳಂಬನೆ ಸಹಿಸಲ್ಲ. ಈಗ ನೋಡಿ, ನೀಟ್ಗೋಸ್ಕರ ಒಂದೂವರೆ ತಿಂಗಳು ವಿಳಂಬ ಆಗಿದೆ. ಅದು ವಿಳಂಬವನ್ನ ನಾವು ಮನ್ನಾ ಮಾಡಬೇಕು, ಅಥವಾ ವಿಳಂಬವನ್ನ ಮೀರಿ ನಾವು ಪ್ರಕ್ರಿಯೆ ಮಾಡಬೇಕು, ಇಂಜಿನಿಯರಿಂಗ್ ಮತ್ತೆ ಇನ್ನು ಉಳಿದ ಕೋರ್ಸ್ಗಳಿಗೆ ಮಾಡಬೇಕು ಅಂತ KEA ಹೊರಟಿದೆ. ಆದ್ರೆ ನಮ್ಮ ಇವ್ರು ಹೇಗೆ ಒಳಗಾಗ್ತಾರೆ ಅಂದ್ರೆ, ನಮಗೆ ಸಿಗ್ಲಿಲ್ಲ. ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ, ಯಾವ ರ್ಯಾಂಕಿಂಗ್ ವರ್ಗೂ ಸಿಗ್ಬೋದು ಅಂತ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಕೊನೆ ರ್ಯಾಂಕಿಂಗ್ ವರ್ಗೂ ಸಿಗುತ್ತೆ. ಇಂಜಿನಿಯರಿಂಗ್ ಸಿಗುತ್ತೆ, ಅಲೈಡ್ ಹೆಲ್ತ್ ಸೈನ್ಸ್ ಸಿಗುತ್ತೆ. ಸೀಟ್ಗಳು ಕೊನೆಗೆ ಹೋದ್ಸರಿ 13,000 ಸೀಟ್ಗಳು ಉಳ್ಕೊಂಡಿದ್ದಾವೆ. ಇಂಜಿನಿಯರಿಂಗ್ ಸೀಟ್ ಉಳ್ಕೊಂಡಿದ್ದಾವೆ, ನರ್ಸಿಂಗ್ ಸೀಟ್ಗಳು ಉಳ್ಕೊಂಡಿದ್ದಾವೆ, BPT ಸೀಟ್ಗಳು ಉಳ್ಕೊಂಡಿದ್ದಾವೆ. ಎಲ್ಲ ಸೀಟ್ಗಳು ಉಳ್ಕೊಳ್ಳುವಾಗ ಆಮೇಲೆ ಇಲ್ಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಈ ಫೇಲ್ ಆಗಿ ಪಾಸ್ ಆಗಿರ್ತಾರಲ್ಲ, ಸಪ್ಲಿಮೆಂಟರಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಹೊಸ ರೌಂಡ್ ಅನ್ನ ಮಾಡ್ತಾರೆ. ಅವ್ರಿಗೆ ಹೊಸ ರ್ಯಾಂಕಿಂಗ್ ಕೊಟ್ಟು ಕೊನೆ ರೌಂಡಿಗೆ ಅವರಿಗೂ ಅವಕಾಶ ಕೊಡ್ತಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಥವಾ ಸೆಕೆಂಡ್ ರೌಂಡಿಗೆ. ಅವರಿಗೆ ಸೀಟ್ ಸಿಗ್ತವೆ ಅಂದ್ರೆ ನಿಮಗೆ ಯಾಕೆ ಸೀಟ್ ಸಿಗಲ್ಲ? ನನ್ನ ಪ್ರಶ್ನೆ ಇರೋದೇ, ಏಕೆಂದ್ರೆ ಎಲ್ಲರಿಗೂ ಸಿಗುತ್ತೆ. ಆದ್ರೆ ನೀವು ಲಭ್ಯ ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ದಿ ಬೆಸ್ಟ್ ಆಪ್ಷನ್ ಅನ್ನ ಹುಡ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ನಮ್ಗೆಲ್ಲ ಒಂದು ಒಳ್ಳೆ ಪಾರದರ್ಶಕ ಅಥವಾ ಸಮರ್ಪಕ ವ್ಯವಸ್ಥೆ ಒಳಗೆ ನಾವಿದೀವಿ ಅಂದ್ರೆ ಇನ್ನೊಂದು ಭವಿಷ್ಯದ ನಿರ್ಧಾರವನ್ನ ನಾವು ತಗೋಬೇಕು. ಹಾಗಾಗಿ ನಾನು ಇಲ್ಲಿ ಪೋಷಕರಿಗೆ ಹೇಳೋದು, ದಯವಿಟ್ಟು ಮಕ್ಕಳಿಗೆ ಒತ್ತಾಯ ಮಾಡಬೇಡಿ. ಇದಕ್ಕೆ ಹೋಗಿ ಅಂತಲ್ಲ. ಎಲ್ಲದಕ್ಕೂ ತನ್ನದೇ ಆದ, ಎಲ್ಲಾ ಕೋರ್ಸ್ಗಳಿಗೂ ತನ್ನದೇ ಆದ ಬೆಲೆ ಇದೆ. ನಾನು 25 ವರ್ಷಗಳಿಂದ ಇದು ಮಾಡ್ತಾ ಇರೋದ್ರಿಂದ ಸುಮಾರು 1,000-2,000 ವಿದ್ಯಾರ್ಥಿಗಳು, ನನ್ನ ಕವಿಸ್ವರದ ವಿದ್ಯಾರ್ಥಿಗಳು 597 ಇರ್ಬೋದು, ಅದು 1,500 ವಿದ್ಯಾರ್ಥಿಗಳನ್ನ ನಾನು ಪ್ರತಿ ವರ್ಷ ಕೌನ್ಸಿಲಿಂಗ್ ನಲ್ಲಿ ನೋಡ್ತಾ ಇರೋದ್ರಿಂದ, ಆಮೇಲೆ ಅವರಿಂದ ನಾನು ಅಪ್ಡೇಟ್ ಆಗ್ತಾ ಇರೋದ್ರಿಂದ, ನಾನು ಒಬ್ಬನೇ ಇದು ಆಗ್ತಾ ಇಲ್ಲ, ಅವ್ರನ್ನ ಮಾಹಿತಿ ಕೇಳ್ಕೊಂಡು ನಾನು ಅಪ್ಡೇಟ್ ಆಗ್ತಾ ಇರೋದ್ರಿಂದ ನನಗೆ ಒಂದು ಇಂದೀಕರಣ ಅಥವಾ ನವೀಕರಣ, ನನ್ನ ವ್ಯಕ್ತಿತ್ವವನ್ನು ನವೀಕರಣಗೊಳಿಸಲಿಕ್ಕೆ ಕಾರಣ ಆಗಿದ್ದೇನು ಅಂದ್ರೆ, ಇಲ್ಲಿ ತಾಳ್ಮೆ ಬಹಳಷ್ಟು ಮುಖ್ಯ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ. ಯಾಕೆ ಅಂದ್ರೆ ಮಾರ್ಕ್ ರೌಂಡ್ ಅನ್ನ ನಾವು ರಿಯಲ್ ರೌಂಡ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಫಸ್ಟ್ ರೌಂಡ್ ಅನ್ನ ಟ್ರೆಂಡ್ ನಿಜವಾಗ್ಲೂ ಸೆಟ್ ಆಗಲ್ಲ. ಯಾಕೆ ಫಸ್ಟ್ ರೌಂಡ್ ನಿಜವಾಗ್ಲೂ ಸೆಟ್ ಆಗಲ್ಲ ಅಂದ್ರೆ, ಈಗ ನೋಡಿ, ನೀವು ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ. ಅಂದ್ರೆ ಮೆಡಿಕಲ್ ಹುಡುಗರು 40,000 ಜನ ಇದ್ದಾರೆ. ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್, ಹೋಮಿಯೋಪತಿ, ಆಯುಷ್ ಕೋರ್ಸ್ಗಳ ವಿದ್ಯಾರ್ಥಿಗಳು. ಅವ್ರು 40,000 ಹೋದ್ರೆ ಆ ನೀಟ್ ಆ ಕಡೆ ಹೋಗ್ಬಿಡ್ತಾರೆ. ನೀಟ್ ವ್ಯವಸ್ಥೆ ಹೋದ ತಕ್ಷಣ ಎಂಜಿನಿಯರಿಂಗ್ ನಿಮಗೆ ಆಪ್ಷನ್ಗಳು ಅಪ್ಗ್ರೇಡ್ ಆಗ್ತಾ ಹೋಗ್ತದೆ.
ಪ್ರತಿ ರೌಂಡ್ಗೂ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ. ನೀವು ನಂಬಲ್ಲ, 60,000ಕ್ಕೆ 2A ಕ್ಯಾಟಗರಿ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸಿಕ್ಕಂತ ಸೀಟು ಒಂದೇ ಅಥವಾ 20,000 30,000ಕ್ಕೆ ಒಂದೇ ರೌಂಡಲ್ಲಿ ಕಟ್ ಆಫ್ ಆಗಿರ್ತಕ್ಕಂಥದ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 90,000ಕ್ಕೆ ನಿಂತ್ಕೊಳ್ಳುತ್ತೆ, 1 ಲಕ್ಷಕ್ಕೆ ನಿಂತ್ಕೊಳ್ಳುತ್ತೆ. ನಿಮಗೆ ಸಿಗದೆ ಇರುತ್ತಾ ಸೀಟು? ನಿಮ್ಮ ಕ್ಯಾಟಗರಿನೂ ಮುಖ್ಯ ಆಗುತ್ತೆ, ನಿಮಗೇನು ಮೀಸಲಾತಿ ಇರುತ್ತೆ ಅದು ಮುಖ್ಯ ಆಗುತ್ತೆ. GMನವರಿಗೂ ಅದನ್ನೇ ನಾನು ಹೇಳೋದು. GMನಲ್ಲಿ ನೋಡಿ, ನಿಮಗೆ ಲಭ್ಯ ಇರ್ತಕ್ಕಂಥದ್ದು ಒಂದು ಒಳ್ಳೆ ಏನು ಅಂದ್ರೆ ಕಟ್ ಆಫ್ ಇದೆ, ಹೋದ ವರ್ಷದ್ದು ನಿದರ್ಶನ ಇದೆ. ಆ ನಿದರ್ಶನ ನೋಡಿಕೊಂಡು ನಾವೊಂದು ಅದು ಆದಷ್ಟು ಆಸ್ ಫಾರ್ ಆಸ್ ಪಾಸಿಬಲ್ ನೀವು ಲಾಸ್ಟ್ ರೌಂಡ್ ಕಟ್ ಆಫ್ ಅನ್ನು ನೋಡ್ಕೊಂಡೇ ಸಿದ್ಧತೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಓಕೆ, ಲಾಸ್ಟ್ ರೌಂಡ್ಗೂ ಈ ರೌಂಡ್ಗೂ ಹೋದ ವರ್ಷ 2.25 ಲಕ್ಷ ಜನ ಇದ್ರು, ಈ ಸರಿ 3.5 ಲಕ್ಷ ಜನ ಇದ್ದಾರೆ. ಸೊ 3.5 ಲಕ್ಷ ಜನ ಇರಲಿ, ಆದರೆ ಈ ವರ್ಷ ಸೀಟ್ಗಳು 7,500 ಸೀಟ್ಗಳು ಜಾಸ್ತಿ ಆಗ್ತಾ ಇದಾವೆ. ಯಾವುದರಲ್ಲಿ? ಎಂಜಿನಿಯರಿಂಗ್ ನಲ್ಲಿ. ಪ್ರತಿ ಕೋರ್ಸ್ಗಳಲ್ಲೂ ಸ್ವಲ್ಪ ಸ್ವಲ್ಪ ಸೀಟ್ಗಳು ವ್ಯತ್ಯಾಸ ಆಗ್ತಾ ಇದಾವೆ. ಅಲ್ಲಿಗೆ ಸಸ್ಟೈನ್ ಆಗುತ್ತೆ. ಆ ಕಟ್ ಆಫ್ಗೆ ಸ್ವಲ್ಪ ಏರಿಳಿತ ಆಗಿರ್ಬೋದು ಅಷ್ಟೇ, ಒಂದು 3-4% ಏರಿಳಿತ ಆಗ್ಬೋದು ಅಷ್ಟೇ ಹೊರತು ಯಾವ ಕಾರಣಕ್ಕೂ ಡ್ರಾಸ್ಟಿಕ್ ಚೇಂಜ್ ಇಲ್ಲಿ 10,000 ನಿಂತ್ಕೊಂಡಿದ್ದು 4,000 ನಿಂತ್ಕೊಳ್ಳುತ್ತೆ ಕಟ್ ಆಫ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಕೊನೆ ರೌಂಡ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಕಟ್ ಆಫ್ ಅನ್ನ ನೋಡ್ಕೊಂಡೆ ನೀವು ಒಂದು ಆದ್ಯತಾ ಪಟ್ಟಿಯನ್ನು ಮಾಡ್ಕೊಳ್ಳಿ. ಈ ಮಾಕ್ ರೌಂಡ್ಗೆ ನಾವು ಎಂಟ್ರಿ ಆಗುವಾಗ ಒಂದು ಪೂರ್ವ ಸಿದ್ಧತೆ, ಒಂದು ಲಿಸ್ಟ್. ಮಾಕ್ ರೌಂಡೇ ಬಹಳಷ್ಟು ಮುಖ್ಯವಾದಂಥ ರೌಂಡು. ಯಾಕೆ ಅಂದರೆ ಇಲ್ಲಿ ಒಂದು ಸಣ್ಣ ಅಧ್ಯಯನ ಮತ್ತು ಪೂರ್ವ ಸಿದ್ಧತೆ ಮಾಡಿಕೊಂಡು ಒಂದು ಲಿಸ್ಟನ್ನು ರೆಡಿ ಮಾಡ್ತೀವಿ. ಅಂದರೆ ಆದ್ಯತಾ ಪಟ್ಟಿಯನ್ನು, ಪ್ರಿಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ತೀವಿ. ಆ ಪ್ರಿಯಾರಿಟಿ ಲಿಸ್ಟ್ ಹೇಗಿರಬೇಕು ಅಂದರೆ ಶರು, ನೀವು ತುಂಬ ಒಳ್ಳೆ ರ್ಯಾಂಕು ಅಂದರೆ ನನ್ನ ಪ್ರಕಾರ 50,000 ಒಳ್ಳೆ ರ್ಯಾಂಕ್. ಅಯ್ಯೋ ಇವನೇನು ಹೀಗೆ ಹೇಳ್ತಾನೆ ಅಂತ ಅನ್ಕೋಬೋದು. ನಮ್ಮ ಪೋಷಕರಿಗೆ ಬಹಳಷ್ಟು, ಈಗ ನಾವು ಹೋಗುವಾಗ 40,000 ಜನ ಇದ್ರು, 30,000 ಬಂದ್ರೆ ಕೆಟ್ಟ ರ್ಯಾಂಕ್ ಆಗಿತ್ತು, ಕೊನೆ ರ್ಯಾಂಕ್ ಆಗಿತ್ತು. ಇವಾಗ 4 ಲಕ್ಷ ಜನರಲ್ಲಿ 3.25 ಲಕ್ಷ 4 ಲಕ್ಷ ಜನರಲ್ಲಿ ನನ್ನ ಮಗ 40,000 ಬಂದ ಅಂದ್ರೆ ಹಿ ಈಸ್ ಇನ್ ದ ಫಸ್ಟ್ ರೋ. ನನಗೆ 1 ಲಕ್ಷ ರ್ಯಾಂಕ್ ಬಂದ್ರು ಒಳ್ಳೆ ರ್ಯಾಂಕೆ. ನೀವು ಏನಾದರೂ ಅನ್ಕೊಳ್ಳಿ, 1 ಲಕ್ಷ 1.5 ಲಕ್ಷ 2 ಲಕ್ಷ ರ್ಯಾಂಕ್ ಬಂದವರಿಗೂ ಅವಕಾಶ ಇದೆ. ನಿಮಗೆ ಮೀಸಲಾತಿ ಇದ್ರೆ 2 ಲಕ್ಷದ ಮೇಲಿದ್ರು ಒಳ್ಳೆ ಸೀಟ್ ಸಿಗುತ್ತೆ, ಸೀಟ್ ಸಿಕ್ಕೇ ಸಿಗುತ್ತೆ. ಇದನ್ನ ದಯವಿಟ್ಟು ಬರೆದಿಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ. ಯಾಕೆ ಅಂದ್ರೆ ಇಲ್ಲ, ನಾನು ಆದಷ್ಟು ಸಾಧ್ಯವಾದಷ್ಟು ಈ ಮ್ಯಾನೇಜ್ಮೆಂಟ್ ಹೋಗೋದನ್ನ ಕಡಿಮೆ ಮಾಡಿ. ಯಾಕೆ ಇದನ್ನ ನಾನು ಒತ್ತಿ ಹೇಳ್ತೀನಿ ಮ್ಯಾನೇಜ್ಮೆಂಟ್ ಹೋಗೋದನ್ನ ಕಡಿಮೆ ಮಾಡಿ ಅಂದ್ರೆ, ಮ್ಯಾನೇಜ್ಮೆಂಟ್ ಅಲ್ಲಿ ಆ ಫೀಸ್ಗಳ ಸ್ಟ್ರಕ್ಚರೇ ಬೇರೆ. ಆಮೇಲೆ ನೀವು ಒಂದು ಸರಿ ಆ ವ್ಯವಸ್ಥೆಗೆ ಹೋದ ತಕ್ಷಣ ಅವ್ರು ಎಷ್ಟು ಹೇಳಿದ್ರು ಕೊಟ್ಟು ವಾಪಸ್ ಬರ್ಬೇಕಾಗಿರ್ತದೆ ನಮ್ಮ ಮಕ್ಕಳನ್ನ. ಈ ಆದಷ್ಟು ಈಗ ನಿಮಗೆ CET-ನಲ್ಲಿ ಸಿಗ್ಲಿಲ್ಲ, ತುಂಬಾ ಅಯ್ಯೋ ನಾನು GM ಇದ್ದೀನಿ, CET-ನಲ್ಲಿ ನನಗೆ ಇದೇ ಕಾಲೇಜ್ ಬೇಕು, ಟಾಪ್ ಕಾಲೇಜೇ ಬೇಕು, ಸಿಗ್ಲಿಲ್ಲ ಅಂದ್ರೆ ಕಾಮೆಡ್ಗೆ ಹೋಗಿ. ಕಾಮೆಡ್ಗೆ ನಿಮಗೆ ಆ ಕನ್ಸೋರ್ಷಿಯಂನ ಸೆಕ್ಯೂರಿಟಿ ಇರುತ್ತೆ, ಇಲ್ಲಿ ಸರ್ಕಾರದ ಭದ್ರತೆ ಇರುತ್ತೆ, ಸರ್ಕಾರ ಸೆಕ್ಯೂರಿಟಿ. ನಿಮ್ಗೆ ಏನು ನಿಮ್ಮ ಸೀಟಿಗೆ ಏನೂ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಸರ್ಕಾರ ನೋಡ್ಕೊಳ್ಳುತ್ತೆ, ಫೀಸಿಗೆ ವ್ಯತ್ಯಾಸ ಇರೋ ಹಾಗೆ ಸರ್ಕಾರ ನೋಡ್ಕೊಳ್ಳುತ್ತೆ. ಆದರೆ ಮ್ಯಾನೇಜ್ಮೆಂಟಲ್ಲಿ ಹಾಗಾಗಲ್ಲ. ನಮ್ಮ ಸೀಟಿಗೆ ನಾವೇ ಮತ್ತೆ ಮ್ಯಾನೇಜ್ಮೆಂಟರೇ ಬದ್ಧತೆ. ಮ್ಯಾನೇಜ್ಮೆಂಟ್ ಹೇಗೆ ಹೇಳುತ್ತೆ ಆದ್ರಿಂದ ಇದರಲ್ಲಿ ಸಿಗುವಾಗ, ಇದು UG ಕಣ್ರಿ, ಅಂಡರ್ ಗ್ರಾಜುಯೇಟ್ ಪದವಿ ತಗೋತಾ ಇದ್ದಾನೆ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಪದವಿ ತಗೋತಾ ಇದ್ದಾಳೆ. ನಿಮಗೆ ಅಷ್ಟೂ ಇತ್ತು, ನಾನು ಬಹಳ ಖರ್ಚು ಮಾಡಬೇಕು, ಲಕ್ಷಾಂತರ ಖರ್ಚು ಮಾಡಬೇಕು ಅಂತ ಇದ್ರೆ PG ಖರ್ಚು ಮಾಡಿ. ಫಸ್ಟ್ UG ಇರೋದ್ರಿಂದ ಆದಷ್ಟು ಪದವಿ ಕೋರ್ಸ್ಗಳಿಗೆ, ತಂತ್ರಜ್ಞಾನ ಪದವಿ ಕೋರ್ಸ್ಗಳು ಎಲ್ಲ ಕಡೆ ನೀವು ಎಲ್ಲೋದ್ರೂ ತಂತ್ರಜ್ಞಾನ. ನಾನು ಒಂದು ನಿದರ್ಶನ ಹೇಳ್ಬಿಡ್ಲಾ ಶರು, ಏನು ಅಂದ್ರೆ ಮೊನ್ನೆ ಒಂದು ಹುಡುಗ ಬಂದಿದ್ದು 9,000 ರ್ಯಾಂಕ್ ಬಂದಿದೆ, ಅಳ್ಕೊಂಡು ಬಂದಿದ್ದಾನೆ. ಯಾಕೆ? ನನಗೆ IIT ಬೇಕಾಗಿತ್ತು, ನಾನು ಇನ್ನೂ ಇದು ಮಾಡ್ತಾ ಇದ್ದೆ, ಈ ವರ್ಷ ಬೇಡ, ನಾನು ಮುಂದಿನ ವರ್ಷ ಬರಿತೀನಿ ಅಂತ ಹೇಳಿದೆ. ಮುಂದಿನ ವರ್ಷ ಮಾಡೋದಾದ್ರೆ ಏನ್ ಮಾಡ್ತೀಯ ನೀನು? ನಾನು B.Tech ಮಾಡೋದು. ಈ ವರ್ಷ ಮಾಡಿದ್ರು B.Tech. ನಿನಗೆ ಅದು ಮುಂದಿನ ವರ್ಷ ತುಂಬಾ ಝೀಲ್ ಇದೆಯಲ್ಲ, ನಾನು ಅಷ್ಟು ಇನ್ನೂ ರ್ಯಾಂಕ್ ನಂದು ಅಪ್ಗ್ರೇಡ್ ಆಗಬೇಕಾಗಿತ್ತು, ಅದನ್ನು ಇಂಜಿನಿಯರಿಂಗ್ನಲ್ಲಿ ಮಾಡಿ ತೋರಿಸು. ಏನಿದ್ರು ನೀನು UGನೇ. ನೆಕ್ಸ್ಟ್ PG ಮಾಡುವಾಗ ನಿನಗಲ್ಲಿ ಒಂದು ಸ್ಥೂಲವಾದ ಅಧ್ಯಯನ, ಒಬ್ಬ ಟೆಕ್ನಾಲಜಿಸ್ಟ್ ಅಂತ ಅನಿಸ್ಕೊಂಡಿರ್ತೀಯ ಅಂತ. ಹಾಗಾಗಿ ಇಲ್ಲಿ ಮತ್ತೆ ನಾನು ಪ್ರಕ್ರಿಯೆಗೆ ಬರ್ತಾ ಇದ್ದೀನಿ. ಈಗ ಮಾಕ್ ರೌಂಡಲ್ಲಿ ನಮ್ಮ ಕೆಲವರು ಮೆಂಟರ್ಗಳು ಹೇಳ್ತಾ ಇದ್ರು, ಮಾಕ್ ರೌಂಡಲ್ಲಿ ಮಾಕ್ ಕಟ್ ಆಫ್ ನೋಡಿ, ಫಸ್ಟ್ ರೌಂಡಲ್ಲಿ ಫಸ್ಟ್ ಕಟ್ ಆಫ್ ನೋಡಿ. ಬೇಡ, ನೀವು ಯಾವುದೇ ರೌಂಡ್ ಇದ್ರು ನೀವು ಮೊದಲು ಒಂದು ಮಾಸ್ಟರ್ ಪೀಸನ್ನು ರೆಡಿ ಮಾಡ್ಕೋತೀರಾ, ಒಂದು ಮಾಡೆಲನ್ನು ರೆಡಿ ಮಾಡ್ಕೋತೀರಾ. ನೀವು ಫಸ್ಟ್ ಪ್ರಿಪೇರ್ ಮಾಡ್ಕೋತೀರಲ್ಲ, ಆ ಲಿಸ್ಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಲಿಸ್ಟ್. ಅದು ಹೋದ ವರ್ಷದ ಕೊನೆ ರೌಂಡನ್ನು ಕಟ್ ಆಫ್ ನೋಡಿಕೊಂಡು ಈ ವರ್ಷ ಒಂದು ಪ್ರಯಾರಿಟಿ ಲಿಸ್ಟ್ ಮಾಡ್ಕೋತೀರಾ. ಈ ಪ್ರಯಾರಿಟಿ ಲಿಸ್ಟ್ ಆದಮೇಲೆ ಅದನ್ನು ದಾಖಲೆ ಮಾಡ್ತೀರಾ, ಆಪ್ಷನ್ ಎಂಟರ್ ಮಾಡ್ತೀರಾ. ಎಂಟರ್ ಆದಮೇಲೆ ಅದ್ರ ರಿಸಲ್ಟ್ ಬರುತ್ತೆ. ಮಾಕ್ ರೌಂಡ್ ರಿಸಲ್ಟ್ ಬರುತ್ತೆ. ಮಾಕ್ ರೌಂಡ್ ರಿಸಲ್ಟ್ ಆದಮೇಲೆ ಫಸ್ಟ್ ರೌಂಡ್ ಹೋಗ್ಲಿಕ್ಕೆ ನಮಗೆ 3-4 ದಿನ ಟೈಮ್ ಇರುತ್ತೆ. ಅದು ತುಂಬ ನಿರ್ಣಾಯಕ ದಿನ ಅಂತ ಹೇಳಿದ್ದೀನಿ. ಅಲ್ಲಿ ಆ ನಿರ್ಣಾಯಕ ಕಾಲಘಟ್ಟದೊಳಗೆ ನೀವು
ಆಪ್ಷನನ್ನು ಚೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅಲರ್ಟ್ ಮಾಡ್ಬೋದು. ಸೊ ಅಲ್ಟರ್ ಮಾಡ್ಬೋದು. ನೀವು ಅಲರ್ಟ್ ಆಗಿದ್ದು ಅದನ್ನು ಅಲ್ಟರ್ ಮಾಡ್ಬೋದು. ಅಂದರೆ ಅಲರ್ಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಸೇರಿಕೊಂಡು ನೀವೊಂದು ಮತ್ತೊಂದು ಮಾರ್ಕ್ ರೌಂಡ್ ಕಟ್ ಆಫ್ ನೋಡಿಕೊಂಡು ಮತ್ತೆ ಅದರಲ್ಲೇ ರೀಅರೇಂಜ್ ಮಾಡ್ಕೋತೀರಲ್ಲ, ಆಮೇಲೆ ಫಸ್ಟ್ ರೌಂಡ್ಗೆ ಎಂಟ್ರಿ ಆಗ್ತೀರಾ. ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದು ಮಾರ್ಕ್ ರೌಂಡಲ್ಲಿ ಸೀಟ್ ಸಿಗೋದು ರಿಯಲ್ ಅಲ್ಲ, ಮಾರ್ಕ್ ರೌಂಡ್ ಸೀಟ್ ಸಿಗೋದು ವ್ಯತ್ಯಾಸ ಆಗ್ಬೋದು. ಆದರೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಸಿಗುತ್ತೆ ಅನ್ಕೊಳ್ಳಿ ನಿಮಗೆ. ಈಗ ನಾನು ಅದನ್ನು ಹೇಗೆ ಹಾಕಬೇಕು ಅಂತ ಹೇಳ್ತೀನಿ. ಈಗ ನೀವು ಒಂದು 50,000 ಒಳಗೆ ರ್ಯಾಂಕಿಂಗ್ ಇದ್ದರೆ ನಿಮ್ಗೆ ನನ್ನ ಪ್ರಕಾರ ಒಂದು 45ರಿಂದ 50 ಆಪ್ಷನ್ ಸಾಕು. ಎಷ್ಟಾದರೂ ಹಾಕ್ಬೋದಲ್ಲ ಅಂತ, ಎಷ್ಟಾದರೂ ಹಾಕ್ಬೋದು, ನೂರಾರು ಸಾವಿರಾರು ಆಪ್ಷನ್ ಹಾಕ್ಬೋದು. ನನಗೆ ಇವಾಗೇನು ಅಂದರೆ ನಿಮಗೆ ಒಂದು ಹೇಗೆ ಅಂದರೆ ನಾನು 15:15:15 ಸಿದ್ಧಾಂತ ಅಂತ ಸೂತ್ರ ಅಂತ ಕರಿತೀವಿ ನಾವು. 15 ತುಂಬ ಸಿಗದೇ ಇರಲಿ ಟಾಪ್ ಕಾಲೇಜ್ಗಳು ಟಾಪ್ ಕೋರ್ಸ್ಗಳನ್ನು ತಗೋತೀರ. ನಾನು ಸ್ವಲ್ಪ ಯಾವ್ದು ಇದು ಮಾಡ್ತೀನಿ ಅಂದರೆ ಆದಷ್ಟು ಎಂಜಿನಿಯರಿಂಗ್ ಪಾರ್ಟ್ ಆಫ್ ಕನ್ಸರ್ನ್ ಹೆಚ್ಚು ಹೇಳ್ತಾ ಹೋಗ್ತೀನಿ. ಎಂಜಿನಿಯರಿಂಗ್ ಜೊತೆಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳೋನಿದ್ದೀನಿ. ಎಂಜಿನಿಯರಿಂಗ್ ಅಲ್ಲದೆ ಇರ್ತಕ್ಕಂಥ ಕೋರ್ಸ್ಗಳ ಬಗ್ಗೆ ಅಲ್ಲಿ ಪರ್ಟಿಕ್ಯುಲರ್ ನಾನು ಹೇಳ್ತೀನಿ, ಸ್ಪೆಸಿಫಿಕ್ ಅಂತ. ಇಲ್ಲಿ ಎಂಜಿನಿಯರಿಂಗ್ ಅಂತ ತಗೊಳ್ಳೋಣ. ಯಾಕೆಂದರೆ ಮೊದಲ ಸುತ್ತು ಈ ವರ್ಷ ಹೊಸ್ತೇನಿದೆ ಅಂತ ನೀವು ಕೇಳಿದ್ರಿ. ಈ ವರ್ಷ ಹೊಸ್ತು ಒಂದಿದೆ, ಒಂದೇ ಒಂದು ಏನು ಅಂದರೆ ಪ್ರೀ ರೌಂಡ್ ಅಂತ ಮಾಡ್ತಾ ಇದ್ದಾರೆ. ಪ್ರೀ ರೌಂಡ್ಗೆ ಆಮೇಲೆ ಬರ್ತೀನಿ. ಇವಾಗ ನಾನು ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ ನೀವು ಕೇಳಿದ್ರಲ್ಲ, ಅದಕ್ಕೆ ಮೊದಲು ಆನ್ಸರ್ ಮಾಡಿಬಿಡ್ತೀನಿ. ಈ ಪ್ರಕ್ರಿಯೆಯಲ್ಲಿ ನೀವು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಲಿಸ್ಟನ್ನ ಅಂದರೆ, ನೀವು 50,000 ರ್ಯಾಂಕು ಅಥವಾ 40,000 ರ್ಯಾಂಕ್ ಒಳಗಿದ್ದರೆ 15 × 45 ಫಸ್ಟ್ 15 ಸಿಗದೇ ಇರಲಿ ಟಾಪ್ ಕಾಲೇಜ್ಗಳು. ಅಯ್ಯೋ ನಂದು 30,000 ರ್ಯಾಂಕ್ ಇದೆ, 3,000ಕ್ಕೆ ನಿಂತ್ಕೊಂಡಿದೆ, ಇರಲಿ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 15 ನಿಮಗೆ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಆಗಿದೆ. ನಾವು 40,000 ಇದೆ, ಅದು 30,000ಕ್ಕೆ ನಿಂತ್ಕೊಂಡಿದೆ ಅಥವಾ 20,000ಕ್ಕೆ ನಿಂತ್ಕೊಂಡಿದೆ. ಆಮೇಲೆ ಇದು ಬಹಳ ಮುಖ್ಯ. ಜನರಲ್ ಮೆರಿಟ್ ನೀವು ಕಟ್ ಆಫ್ ನೋಡುವಾಗ ನೀವು 2A ಕ್ಯಾಟಗರಿನರಾದರೆ 2A ಕ್ಯಾಟಗರಿ ಮತ್ತು ಜನರಲ್ ಮೆರಿಟ್ ಎರಡೂ ನೋಡಬೇಕು. 2A ಕ್ಯಾಟಗರಿನಲ್ಲಿ ಹ್ಯಾಶ್ ಇತ್ತು ಅಂದರೆ, 2A ಕ್ಯಾಟಗರಿನಲ್ಲಿ ಡ್ಯಾಶ್ ಇತ್ತು ಅಂದರೆ ಅಲ್ಲಿ ಇಲ್ಲೇ ಇಲ್ಲ ಅಂತಲ್ಲ. ಜನರಲ್ ಮೆರಿಟ್ ಕ್ಯಾಟಗರಿ ಅದಕ್ಕಿಂತ ಲಿಸ್ಟಿಗೆ ನಿಂತ್ಕೊಂಡಿದೆ ಅಂತ ಜನರಲ್ ಮೆರಿಟ್ ಹಾಕಿರ್ತಾರೆ. ಅದರಿಂದ ಜನರಲ್ ಮೆರಿಟ್ ಕ್ಯಾಟಗರಿ ನೀವು ನೋಡ್ತಾ ಹೋಗ್ಬೇಕು. ಎಲ್ಲದರಲ್ಲೂ ಜನರಲ್ ಮೆರಿಟ್ ಕ್ಯಾಟಗರಿ ಇಸ್ ವೆರಿ ಇಂಪಾರ್ಟೆಂಟ್. 2A ಇಲ್ಲದೆ ಇದ್ರು, ಈಗ 2A ಇದ್ದವರು 2A ನೋಡ್ತೀರಾ, ಜೊತೆಗೆ ಜನರಲ್ ಮೆರಿಟ್ ನೋಡ್ತೀರಾ. ಬರೀ ಜನರಲ್ ಮೆರಿಟ್ ಆದರೆ ಅವಾಗ ನೀವು ಸ್ವಲ್ಪ ಜಾಸ್ತಿ ಆಪ್ಷನ್ಸ್ ಹಾಕಬೇಕಾಗತ್ತೆ. ಆಮೇಲೆ SC ಕ್ಯಾಟಗರಿ 1, SC ST ಕ್ಯಾಟಗರಿ 1 ಅವ್ರು ಏನು ಮಾಡ್ತೀರಿ ಅಂದರೆ, ನಿಮಗೆ ಈ ಕಟ್ ಆಫ್ ಏನಿರುತ್ತೆ ಒಂದು ರೌಂಡ್ ಈಗ 30,000 ಅಂದರೆ ನಿಮ್ದು ನೆಕ್ಸ್ಟ್ ಸೀಟು 35,000ಕ್ಕಾಗಿರ್ತದೆ. ಅದೇ ಜನರಲ್ ಮೆರಿಟ್ 30,000 ಅಂದರೆ ನೆಕ್ಸ್ಟ್ 30,500ಕ್ಕೆ ನಿಂತ್ಕೊಳ್ಳುತ್ತೆ. ಅಂದರೆ ಇದು ವ್ಯತ್ಯಾಸ ಕಡಿಮೆ ಇರುತ್ತೆ, ಇಲ್ಲಿ ವ್ಯತ್ಯಾಸ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ವ್ಯತ್ಯಾಸಗಳು ಒಂದು ಸಣ್ಣದ್ದೇನ ನಿಮಗೆ ಕೆಲಸ ಮಾಡುತ್ತೆ. ಒಬ್ಬ ಒಳ್ಳೆ ಮೆಂಟರ್ ಇಟ್ಕೊಳ್ಳಿ, ನಿಮ್ಗೆ ಹಿಂದೆ ಇದು ಮಾಡಿದವ್ರನ್ನ ಇಟ್ಕೊಳ್ಳಿ. ಅವಾಗ ನೀವೊಂದು ಒಳ್ಳೆ ಸಿದ್ಧತೆ, ನೀವೊಂದು 4 ರೌಂಡ್ದು ಸಿದ್ಧತೆ ನೋಡಿಬಿಟ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಅವಾಗ ಒಂದು ಪಟ್ಟಿ ಮಾಡ್ಕೋತೀರಾ. ಅದನ್ನು ನಾನು ಹೇಳ್ತಾ ಇದ್ದೆ, 15 15 15 ಅಥವಾ 25 25 25 ಅಥವಾ 30 30 30. ಹೆಚ್ಚು ಅಂದರೆ 75ರಿಂದ 100 ಆಪ್ಷನ್ ಹಾಕಿ. ಹೌದು, 100 ಆಪ್ಷನ್ ಹಾಕೋದು ತಪ್ಪಿಲ್ಲ. 33 ಅಂದರೆ ತುಂಬ ರ್ಯಾಂಕು, ಇನ್ನೊಂದು 2 ಲಕ್ಷ ಇದೆ, ನಾನು ಜನರಲ್ ಮೆರಿಟಲ್ಲಿ ಬರಿತೀನಿ ಅಥವಾ ಜನರಲ್ ಮೆರಿಟ್ ರೂರಲಲ್ಲಿ ಬರ್ತೀನಿ ಅಂದರೆ 33 ಅಥವಾ 100 ಆಪ್ಷನ್ ಹಾಕಿ. ಯಾಕೆ? ಫಸ್ಟ್ ಪಾರ್ಟ್ ಏನು ಸಿಗದೇ ಇರಲಿ ಟಾಪ್ ಕಾಲೇಜ್ಗಳು. ನೆಕ್ಸ್ಟ್ ಪಾರ್ಟ್ ಏನು ನಿಮಗೆ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಆಗಿ, ಅಂದರೆ ಜನರಲ್ ಮೆರಿಟಲ್ಲಾದರೆ ಒಂದು 100-200 ವ್ಯತ್ಯಾಸ ಅಥವಾ 500 ವ್ಯತ್ಯಾಸ. ಅದೇ ಕ್ಯಾಟಗರಿಗಳಾದರೆ 1,000 2,000 3,000 ವ್ಯತ್ಯಾಸ. ಅದೇ 2A 2B 3B 3A. ಅದೇ ರೂರಲ್ಲು ಆಮೇಲೆ SC ST ಕ್ಯಾಟಗರಿ 1 ಆದರೆ ನಿಮ್ಗೆ 5,000 10,000 ಡಿಫ್ರೆನ್ಸ್ ಇರ್ತವೆ. 5,000 ವ್ಯತ್ಯಾಸ ಇರೋದನ್ನ ನೀವು ನಿಮ್ಮಲ್ಲಿ ಸ್ವಲ್ಪ, ಈಗ ನಾನು 30,000 ಅಂದರೆ ಅದು 25,000ಕ್ಕೆ ನಿಂತ್ಕೊಂಡಿದ್ರೆ ನಾನು ಅದನ್ನು ನನ್ನ ಮಧ್ಯ ಅಂತ ಕರಿತೀನಿ. ಫಸ್ಟ್ ಟಾಪ್ ಆಪ್ಷನ್ಸು, ಇದೊಂದು 15 ಟಾಪ್ ಆಪ್ಷನ್ಸ್. ಸ್ವಲ್ಪ ಅದರಲ್ಲಿ ತಪ್ಪೋಗಿರೋದು. ನೆಕ್ಸ್ಟ್ ನಿಮಗೆ ಸಿಗುತ್ತೆ, ಲಾಸ್ಟ್ ರೌಂಡ್ ಪ್ರಕಾರ ನಿಮಗೆ ಸಿಗುತ್ತೆ ಅನ್ನೋದನ್ನ ಮತ್ತೊಂದು 10. ಅದು ಸ್ವಲ್ಪ ಕಡಿಮೆ ಇರಲಿ, ಆದರೆ ಅದನ್ನು ಹಾಕ್ಕೊಳ್ಳಿ, ನಿಮಗೆ ಸಿಗೋ ಒಳ್ಳೆ ಸಾಧ್ಯತೆಗಳು. ಆಮೇಲೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಈಗ ಈ ಫಸ್ಟ್ ರೌಂಡಲ್ಲಿ ನಿಮಗೆ ಮಾರ್ಕ್ ರೌಂಡಲ್ಲಿ ಯಾವುದೋ ಸಿಕ್ಕಿರುತ್ತೆ. ಫಸ್ಟ್ ರೌಂಡಲ್ಲಿ ನೀವೊಂದು 70 ಆಪ್ಷನ್ ಹಾಕಿದ್ದೀರಾ, ನಿಮಗೆ 40ನೇ ಆಪ್ಷನ್ ಸಿಕ್ಕಿದೆ. 40ನೇ ಆಪ್ಷನ್ ಸಿಕ್ಕಿದೆ ಅಂದರೆ ಇದಾದ್ಮೇಲೆ ಏನು ಫಲಿತಾಂಶ ಬರುತ್ತೆ. ಫಸ್ಟ್ ರೌಂಡ್ ಫಲಿತಾಂಶ ರಿಸಲ್ಟ್ ಬಂದ್ಬಿಟ್ಟಿದೆ, ಎಲ್ಲರಿಗೂ ಸೀಟ್ ಸಿಕ್ಬಿಟ್ಟಿದೆ. ಕೆಲವರು ಸೀಟ್ ಸಿಗಲ್ಲ. ಹೇಳ್ತೀನಿ ನಾನು, ಕೆಲವರು ಸೀಟ್ ಸಿಗಲ್ಲ ಅಂತ ದಯವಿಟ್ಟು ಅಂದರೆ
ಸೀಟ್ ಸಿಗಲ್ಲ ಅಂದರೆ ನಿಮ್ಗೆ ಕೊನೆಗೆ ಹಾಕಿದ್ರೆ ಸಿಕ್ಕೇ ಸಿಗುತ್ತೆ. ನೀವು ಹಾಕಿರೋದು ಬರೀ ಟಾಪ್ ಹಾಕಿದ್ರೆ ಸಿಗಲ್ಲ. ಅದಕ್ಕೆ ನಾನು ನಿಮಗೆ ಸಿಗೋ ಅಂಥವನು ಹಾಕಬೇಕು. ಈಗ ಸಿಗದೇ ಇಲ್ಲ ಅಂತ ಇದು ಮಾಡ್ಕೋಬೇಡಿ. ಯಾಕೆ ಅಂದರೆ ಎಂಜಿನಿಯರಿಂಗ್ ಆದರೆ ನಿಮಗೆ ಮೆಡಿಕಲ್ನವ್ರು ಇರ್ತಾರೆ. ನೀಟ್ ನೆಕ್ಸ್ಟ್ ಇನ್ನೂ 1.5 ತಿಂಗಳಾದ್ಮೇಲೆ ನೀಟ್ ಸ್ಟಾರ್ಟ್ ಆಗೋದ್ರಿಂದ ಅಷ್ಟು 45 ಸಾವಿರ ಮಕ್ಕಳು ಕೂಡ ಅವರ ಟೆಂಡೆನ್ಸಿ, ಅವರು ಕೂಡ ನನಗೆ ಎಲ್ಲಿ ಸಿಗೋದೋ ಇಲ್ಲೋ ಅನ್ನೋರು ತುಂಬಾ ಒಳ್ಳೊಳ್ಳೆ ರ್ಯಾಂಕಿಂಗ್ ಇರ್ತಕ್ಕಂಥ ಎಲ್ಲರೂ ಹಾಕಿರ್ತಾರೆ. 45 ಸಾವಿರ ಜನನು ನಮ್ಮ ಜೊತೆ ಕಾಂಪೀಟ್ ಮಾಡ್ತಾ ಇರ್ತಾರೆ. ಆವಾಗ ನಾವೇನ್ ಮಾಡಬೇಕು? ತಾಳ್ಮೆ, ತುಂಬಾ ತಾಳ್ಮೆ. ನಿಮ್ಮ ಸೈರಣೆ ಇದೆಯಲ್ಲ, ಅಪ್ಪ ಅಮ್ಮನ ಸೈರಣೆ, ನಿಮ್ಮ ತಾಳ್ಮೆ ನಿಮ್ಮನ್ನ ಒಳ್ಳೆ ಇದಕ್ಕೆ ತಗೊಂಡೋಗುತ್ತೆ. ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಅವಾಗ ಅಯ್ಯೋ ನನಗೆ ಸೀಟ್ ಸಿಗ್ಲಿಲ್ಲ ಅಂತ ಡಿಸ್ಕರೇಜ್ ಆಗಬೇಡಿ, ದಯವಿಟ್ಟು ಡಿಸ್ಕರೇಜ್ ಆಗಬೇಡಿ. ನೋಡಿ, ಕೊನೆ ರೌಂಡ್ವರೆಗೂ ಏನೇನಾಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಹಾಗಾಗಿ ಕೊನೆ ರೌಂಡ್ವರೆಗೂ ನೀವು ವೆಯ್ಟ್ ಮಾಡಿ. ಅಂದರೆ ಒಳ್ಳೆ ಸೀಟ್ ಸಿಕ್ಕರೆ ದಯವಿಟ್ಟು ಒಂದು 20% ಜನ ಮೊದಲನೇ ರೌಂಡಲ್ಲಿ ನಾನು 5ನೇ ಆಪ್ಷನ್ ಸಿಕ್ಬಿಡ್ತು, ನನಗೆ ಬೇಕಾಗಿರೋದೇ ಅದು, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸೀಟ್ ಅಂತ ಹೇಳಿದಾಗ ಅವಾಗ ಬರುತ್ತೆ ಚಾಯ್ಸ್ ಎಂಟ್ರಿ. ಇಲ್ಲಿ ಆಪ್ಷನ್ ಎಂಟ್ರಿಗೂ ಮತ್ತೆ ಚಾಯ್ಸ್ ಎಂಟ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ನೋಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ನಾವು ಹಾಕೋದು, ಚಾಯ್ಸ್ ಎಂಟ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ಅವ್ರು ಕೊಡೋದು ನಮಗೆ ಚಾಯ್ಸು. 4 ಚಾಯ್ಸ್ ಕೊಡ್ತಾರೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಚಾಯ್ಸ್ 1 ಅಂದರೆ ಚಾಯ್ಸ್ 1 ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸೀಟ್, ನನಗೆ ತುಂಬ ಅನುಕೂಲ ಇದೆ, ನನ್ನ ಸೀಟ್ ಒಪ್ಪಿಗೆ ಇದೆ, ಅದರಿಂದ ನಾನು ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನೋರು ಚಾಯ್ಸ್ 1 ಕೊಡಿ. ಚಲನ್ ಜನರೇಟ್ ಆಗುತ್ತೆ, ದುಡ್ಡು ಕಟ್ಟಿ ಅವು ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ, ಅಥವಾ ಅಡ್ಮಿಷನ್ ಆರ್ಡರ್ ಅಲ್ಲೇ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕಾಲೇಜ್ಗಳಿಗೆ. ಇದೊಂದು 20% ಇದು ಸಿಗುತ್ತೆ, ಕೆಲವರಿಗೆ ಸಿಗುತ್ತೆ ಟಾಪ್ ರ್ಯಾಂಕಿಂಗ್ ಇರೋರಿಗೆ. ಅದರಿಂದ ಅವರು ಹೋಲ್ಡ್ಸ್ ಗುಡ್. ಇನ್ನು 80 ಅಥವಾ 75% ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನು ಆದಷ್ಟು ನಾನು ಏನು ಹೇಳ್ತೀನಿ ಅಂದರೆ 10,000 ನಂತರದ ವಿದ್ಯಾರ್ಥಿಗಳಿದಾರಲ್ಲ, ಅವರೆಲ್ಲ ವೆಯ್ಟ್ ಮಾಡಿ ನಿಮಗೆ ತಾಳಿದವನು ಬಾಡಿಯಾನು, ಖಂಡಿತ ನಿಮಗೆ ಒಳ್ಳೆ ಸೀಟ್ ಸಿಗುತ್ತೆ. ಅವಾಗ ಏನು ಮಾಡಿ, ಹಾಗಾದ್ರೆ ನಾವೇನ್ ಮಾಡ್ಬೋದು? ಸೆಕೆಂಡ್ ಚಾಯ್ಸ್ ತಗೊಳ್ಳಿ. ಚಾಯ್ಸ್ 2 ತಗೊಂಡಾಗ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸೀಟ್, ಬಟ್ ಐ ವಿಲ್ ಗೋ ಫರ್ದರ್ ರೌಂಡ್ಸ್, ನಾನು ಇನ್ನೂ ಅಪ್ಗ್ರೇಡ್ಗೆ ಪ್ರಯತ್ನ ಮಾಡ್ತೀನಿ ಅನ್ನೋರು ಚಾಯ್ಸ್ 2 ತಗೋತಾರೆ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ 40ನೇ ಆಪ್ಷನ್ ಉಳಿಯುತ್ತೆ. ಈ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಏನು ಅಂದರೆ ನಿಮಗೆ ನಿಮ್ಮ ಸೀಟನ್ನ ನೀವು ಉಳಿಸ್ಕೊಂಡು ಮುಂದಿನ ರೌಂಡ್ಗಳಿಗೆ ಹೋಗ್ಬೋದು. ನಮಗೆ ಅಭದ್ರತೆ ಕಾಡಲ್ಲ, ಅವಾಗ ಇನ್ಸೆಕ್ಯೂರಿಟಿ ಕಾಡಲ್ಲ. ಅಯ್ಯೋ ನನಗೆ ಸಿಗುತ್ತಾ ಇಲ್ಲ, ಸೀಟ್ ಉಳಿಸ್ಕೊಂಡು ನೆಕ್ಸ್ಟ್ ಹೋಗಿ. ಏನಿಲ್ಲ ಅಂದ್ರೆ ಈ ಸೀಟ್ ಇರುತ್ತೆ, ಇಲ್ಲಾಂದ್ರೆ ಇದನ್ನ ಮೇಲೆ ಸೀಟ್ಗಳು ಸಿಗ್ತಾ ಹೋಗ್ತದೆ. ಇಲ್ಲೂ ಒಂದು ಇದು ಇದೆ. ಏನು ಅಂದರೆ ಈ ಸೀಟ್ ಸಿಕ್ಕ ತಕ್ಷಣ 40ನೇ ಸೀಟ್, ನೀವು 100 ಆಪ್ಷನ್ ಹಾಕಿದ್ರೆ 40ನೇ ಆಪ್ಷನ್ ಸಿಕ್ಕಿದೆ, ಇನ್ನು ಕೆಳಗಿನೆಲ್ಲ ಡಿಲೀಟ್ ಆಗೋಗ್ಬಿಡುತ್ತೆ. ಅಯ್ಯೋ ಕೆಳಗಿನ ಒಳ್ಳೇದು ಹಾಕಿದ್ನಲ್ಲ ಅಂದ್ರೂ ಅವು ಡಿಲೀಟ್ ಆಗ್ತದೆ. ಅದಕ್ಕೆ ನೀವು ಆಪ್ಷನ್ಗಳನ್ನು ಆದ್ಯತಾ ಪಟ್ಟಿ ಮಾಡುವಾಗೆ ತುಂಬ ಇಂಪಾರ್ಟೆಂಟ್ ಆಗಿ ಜಾಗರೂಕತೆಯಿಂದ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ನಂತರ ಈಗ ಚಾಯ್ಸ್ 2 ಕೊಟ್ಟಾಗ ಇದಕ್ಕೆ ಸೀಟ್ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ. ಒಂದು ರೌಂಡಿಗೆ ಸುಮಾರು 30 ದಿನಗಳ ಇದು ಇರುತ್ತೆ. ಇದು ತಾಳ್ಮೆ. ಆಗಲೇ ಬಹಳ ಜನರು ಈ ರೌಂಡಲ್ಲಿ ನಮಗೆ ಸಿಗ್ಲಿಲ್ಲ ಅಂತ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಡ್ತೀರಿ. ಮಾಡಬೇಡಿ, ದಯವಿಟ್ಟು ಸೀಟ್ ಉಳಿತವೆ ಅಂದ್ರೆ ನಿಮಗೆ ಸಿಗುತ್ತೆ ಸ್ವಾಮಿ, ದಯವಿಟ್ಟು ತಾಳ್ಕೊಳ್ಳಿ. ನಂತರ ಅಪ್ಪ ಅಮ್ಮ, ಅದಕ್ಕಿಂತ ಹೆಚ್ಚಾಗಿ ನಾನು ನಗರ ಪ್ರದೇಶದಲ್ಲಿ, ವಿಶೇಷವಾಗಿ ಬೆಂಗಳೂರು ಮತ್ತು ಮೈಸೂರು ಪ್ರದೇಶಗಳಲ್ಲಿ ಅಪ್ಪ ಅಮ್ಮ ಮಕ್ಕಳು ಕೇಳದೆ ಹೋಗಿ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. 6 ಲಕ್ಷ 5 ಲಕ್ಷ. ನಾನು ಬೇಡ, ಇಲ್ಲಿ 1.25 ಲಕ್ಷಕ್ಕೆ 4.25 ಲಕ್ಷ 5 ಲಕ್ಷದಲ್ಲಿ ನಿಮ್ಮ ಮಗ ಸೂಪರ್ ನ್ಯೂಮರರಿ ಕೋಟಾ ಕೊಟ್ಟರೆ 1 ಲಕ್ಷದಲ್ಲಿ ನಿಮ್ಮ ಮಗ ಅಥವಾ ಮಗಳು ಅದ್ಭುತವಾದ ಒಂದು ಇಂಜಿನಿಯರಿಂಗ್ ಡಿಗ್ರಿ ಹೋಲ್ಡ್ ಮಾಡ್ಕೊಂಡ್ಬರ್ತಾರೆ. ಅವರಿಗೆ ಚೆನ್ನಾಗಿ ಒಳ್ಳೆ ಕಾಲೇಜು, ಒಳ್ಳೆ ಇದನ್ನ ತಗೊಂಡ್ರೆ ಶಿ ಸ್ಟೆಪ್ ಔಟ್ ವಿತ್ ಎ ಜಾಬ್ ಅಥವಾ ಪ್ಲೇಸ್ಮೆಂಟ್ ಇರ್ತಕ್ಕಂಥ ಕಾಲೇಜ್ಗಳು ನೋಡ್ಕೊಳ್ಳಿ. ಆ ಪ್ಲೇಸ್ಮೆಂಟ್ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ. ಇಲ್ಲಿ ನಾನು ಮತ್ತೆ ಪ್ರಕ್ರಿಯೆ ಬಗ್ಗೆ ಬರ್ತೀನಿ. ಈಗ ನೆಕ್ಸ್ಟ್ ಚಾಯ್ಸ್ 3 ಅಂದ್ರೇನು? ನನಗೆ 90ನೇ ಇದು ಸಿಕ್ಕಿದೆ, 90ನೇ ಆಪ್ಷನ್ ಸಿಕ್ಕಿದೆ. ನನಗೇನು ಸ್ಯಾಟಿಸ್ಫೈ ಇಲ್ಲ, ಹಾಕಿದ್ದೆ ನಾನು. ಅದಕ್ಕೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಸೀಟ್ ಅಂತ ಚಾಯ್ಸ್ 3 ಹಾಕಿದ್ರೆ. ಚಾಯ್ಸ್ 2 ಹಾಕಿದ್ರೆ ಈ ಸೀಟನ್ನು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೀವಿ. ಚಾಯ್ಸ್ 3 ಹಾಕಿದ್ರೆ ಈ ಸೀಟು ಹೊರಟೋಗುತ್ತೆ, ಆದ್ರೆ ನೀವು ಮುಂದಿನ ರೌಂಡ್ಗೆ ಹೋಗ್ಬೋದು. ಚಾಯ್ಸ್ 1 ಹಾಕಿದ್ರೆ ಅಡ್ಮಿಷನ್ ಆಗ್ಬಿಡ್ತೀರಾ. ನೆಕ್ಸ್ಟ್ ರೌಂಡ್ ಯಾವುದಕ್ಕೂ ಬರಲಿಕ್ಕೆ ಆಸ್ಪದ ಇಲ್ಲ ನಿಮಗೆ. ನೆಕ್ಸ್ಟ್ ಬೇಕಾದ್ರೆ ನೀಟ್ ಬರ್ಬೋದು, ನೀವು ಇದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಆಮೇಲೆ ಈಗ ನೀಟ್ ಹೋಗ್ತಾನೆ, ಅವನು ಬಿಟ್ಟು ಸೀಟು ಮತ್ತೆ ನಿಮಗೆ ಬರುತ್ತೆ. ನೀವು ಇದು ಮಾಡ್ಕೋಬೇಡಿ. ಚಾಯ್ಸ್ 2 ಆದರೆ ನನಗೆ ಈ ಸೀಟು ನನಗೆ ಬೇಕು, ಆದರೆ ಮುಂದಿನ ರೌಂಡ್ಗಳಿಗೆ ಇನ್ನೂ ಬೆಟರ್ ಆಪ್ಷನ್ಸ್ ನೋಡ್ತೀನಿ ಅಂದರೆ ಬೆಟರ್ ಆಪ್ಷನ್ಗೋಸ್ಕರ
ಸೆಕೆಂಡ್ ಚಾಯ್ಸ್ ಎಂಟ್ರಿ ಹಾಕ್ತೀರಾ. ಮೂರನೇ ಚಾಯ್ಸ್ ಎಂಟ್ರಿ ನನಗೇನು ಸೀಟ್ ಬೇಡ ಬಟ್ ಮುಂದುವರಿತೀನಿ ನಾನು ಪ್ರಕ್ರಿಯೆನಲ್ಲಿ ಅಂತ ಹೇಳಿದ್ರೆ ನೀವು ಈ ಪ್ರೊಸೀಜರ್ನಲ್ಲಿ ಇರ್ತೀರಾ ಅಂದರೆ ಸೀಟ್ KA ಇದು ಆಪ್ಷನ್ ಎಂಟ್ರಿ ಪ್ರೊಸೀಜರಲ್ಲಿ ಆ 79ನೇದೇನಿರ್ತದೆ ನಿಮಗೆ ಸಿಕ್ಕಿರೋ ಸೀಟ್ ಮಾತ್ರ ಡಿಲೀಟ್ ಆಗುತ್ತೆ, ಇನ್ನೆಲ್ಲ ಹಾಗೆ ಇರುತ್ತೆ. ಅಂದ್ರೆ 100 ಹಾಕಿದ್ರೆ ನಿಮಗೆ 99 ಇರುತ್ತೆ, ಒಂದು ಮಾತ್ರ ಸೀಟು ಡಿಲೀಟ್ ಆಗುತ್ತೆ. ಅವಾಗ ನಿಮಗೆ ಕೆಳಗಿಂದೆಲ್ಲ ಇದೆ, ಮೇಲಿಂದೆಲ್ಲ ಇದೆ, ಆಮೇಲೆ ಮತ್ತೆ ಅದರಲ್ಲಿ ರೀಅರೇಂಜ್ ಮಾಡ್ಬೋದು ನೆಕ್ಸ್ಟ್ ರೌಂಡ್ಗೆ ನೀವು ಆ್ಯಡ್ ಮುಂದಿನ ಮಾರ್ಕ್ ಬಿಟ್ರೆ ನೆಕ್ಸ್ಟ್ ರೌಂಡ್ಗಳಿಗೆ ನೀವು ಆ್ಯಡ್ ಮಾಡೋಕ್ಕಾಗಲ್ಲ, ಬರೀ ರೀಅರೇಂಜ್ ಮಾಡ್ಬೋದು. ಅದೇ ಫಸ್ಟ್ ಚಾಯ್ಸ್ ಕೊಟ್ರೆ ನೀವು ಅದ್ರ ಮೇಲಿಂದ ಕೆಳಗಿಂದೆಲ್ಲ ಡಿಲೀಟ್ ಆಗುತ್ತೆ, ಮೇಲಿಂದ ಮಾತ್ರ ರೀಅರೇಂಜ್ ಮಾಡ್ಬೋದು. ಆದರೆ ಮೂರನೇ ಚಾಯ್ಸ್ ಕೊಟ್ರೆ ನೀವು ಅದು ಡಿಲೀಟ್ ಆಗುತ್ತೆ, ನೀವು ಯಾವುದಕ್ಕನಾದ್ರೂ ರೀಅರೇಂಜ್ ಮಾಡ್ಬೋದು. ನೆಕ್ಸ್ಟ್ ರೌಂಡ್ ಬರುತ್ತಲ್ಲ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಆಮೇಲೆ ಲಾಸ್ಟ್ ಚಾಯ್ಸ್ 4 ಬಿಟ್ಟೆ ನಾನು. ಚಾಯ್ಸ್ 4 ಹಾಕಿದ್ರೆ ನನಗೆ ಇದು ಸಾವಾಸನೆ ಬೇಡ, ನಾನು ಮ್ಯಾನೇಜ್ಮೆಂಟ್ ತೊಗೊಂಡಿದ್ದೀನಿ ಅಥವಾ ನಾನೆಲ್ಲ ಹೋಗಿದ್ದೀನಿ, ನನಗೆ ಬೇರೆ ಕೋರ್ಸ್ಗಳಿಗೆ ಹೋಗಿದ್ದೀನಿ, ಅಥವಾ ನಾನು ಆಲ್ ಇಂಡಿಯಾ ಕೋಟಾ ಹೋಗಿದ್ದೀನಿ, ಅಥವಾ ನಾನು JEE ಮೂಲಕ ಹೋಗಿದ್ದೀನಿ ಅನ್ನೋರು ಈ ಸೀಟನ್ನು ಬಿಟ್ಕೊಟ್ಟು ಹೋಗ್ಬೇಕು. ಇಂಥವ್ರ ಸಂಖ್ಯೆನೂ ಕೂಡ ನೀವು ಹೋದ ವರ್ಷ ನಾನು ಲೆಕ್ಕ ಹಾಕಿರೋದು ನಾಟ್ ಲೆಸ್ ದ್ಯಾನ್ 1 or 2%. ಶರು 4 ಲಕ್ಷದಲ್ಲಿ 1 ಅಥವಾ 2% ಅಂದ್ರೆ ಏನಾಯ್ತು, ಹೆಚ್ಚು ಕಡಿಮೆ 4 ರಿಂದ 5-6 ಸಾವಿರ ಜನ ಆಲ್ ಇಂಡಿಯಾ ಕೋಟಾಕ್ಕೆ ಹೋಗ್ತಾರೆ. ಆ ಸೀಟ್ಗಳು ನಮಗೆ ಸಿಗುತ್ತೆ ಕೊನೆಗೆ. ನೀವು ಅದಕ್ಕೆ ವೇಟ್ ಮಾಡಿ, ತಾಳ್ಮೆ ಇರಲಿ, ಪೇರೆಂಟ್ಸ್ಗೆ, ಪೋಷಕರಿಗೆ ಮತ್ತೆ ಅಭ್ಯರ್ಥಿಗಳಿಗೆ ತಾಳ್ಮೆ ಇರಲಿ. ಆಮೇಲೆ ಇಷ್ಟು ನನ್ನ ಮಗನ್ ಬಹಳ ಕಡಿಮೆ ರ್ಯಾಂಕ್ ಬಂದಿದೆ, ಎಷ್ಟು ಬಂದಿದೆ, 25,000 ಅಂತ ಹೇಳಿದ್ರು. 25,000 ಒನ್ ಆಫ್ ದ ಬೆಸ್ಟ್ ರ್ಯಾಂಕ್ ಕಂಡ್ರಿ ಅಂತ ನಾನು ಹೇಳಿದೆ. 1,20,000 ಯಾವ ಕ್ಯಾಟಗರಿ 1 ಅಂದ್ರು. 1,20,000 ಕ್ಯಾಟಗರಿ 1 ಅಲ್ಲಿ ತುಂಬಾ ಒಳ್ಳೆ ರ್ಯಾಂಕ್ ಅಂತ ಹೇಳಿದೆ. 2,20,000 2.5 ಲಕ್ಷ ಇದು ಬಂದ್ರೆ SC/ST ಕ್ಯಾಟಗರಿನಲ್ಲಿ ಬಹಳ ಒಳ್ಳೆ ರ್ಯಾಂಕ್. ನಿಮ್ಗೆ ಹೈದರಾಬಾದ್ ಕರ್ನಾಟಕ ಇದೆಯಾ, ಇನ್ನೂ ಒಳ್ಳೆ ಇದು. ಹಾಗಾಗಿ ನಿಮಗೆ ಯಾವುದೇ ಆತಂಕ ಬೇಡ. ನಮಗೆ ಹೋದ್ ಸರಿ ಪಾಪ ಪ್ರಸನ್ನ ಸರ್ ಕಾರ್ಯನಿರ್ವಾಹಕ ನಿರ್ದೇಶಕರಿದ್ದಾರಲ್ಲ ಅವರು AICT ರೂಲ್ಸ್ ಪ್ರಕಾರ ಹೋದ್ರು. ಹಾಗಾಗಿ ಹೋದ್ ಸರಿ ಕ್ಯಾಶುವಲ್ ವೇಕೆನ್ಸೀಸ್ ರೌಂಡ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಹಾಗಾಗಿ 13,000 ಸೀಟ್ಗಳು, 13,000 ಚಿಲ್ಲರೆ ಸೀಟ್ಗಳು, ಇಂಜಿನಿಯರಿಂಗ್ ಸೀಟ್ ಉಳಿತು, ನರ್ಸಿಂಗ್ ಸೀಟ್ ಉಳಿತು. ಎಲ್ಲ ಸೀಟ್ಗಳು ಯಾಕೆ ಉಳಿತು ಅಂದರೆ ನಾವು ಅದಕ್ಕೊಂದು ಪ್ರೊಸೀಜರ್ಗೆ ಇಷ್ಟು ತಿಂಗಳು ಅಂತ ಇರ್ತದೆ, ಅದ್ರ ಮೇಲೆ ಮಾಡೋಕ್ಕಾಗೋದಿಲ್ಲ. ನಾವು ಇದನ್ನ ಅಕ್ಟೋಬರ್ ಒಳಗೆ ಮುಗಿಸ್ಬೇಕು ಅಂತ ಇರ್ತದೆ, ಅವ್ರ ಪಾಪ ಸೆಪ್ಟೆಂಬರ್ ಒಳಗೆ ಮುಗಿಸ್ಬೇಕು AICT ರೂಲ್ಸ್ ಪ್ರಕಾರ. ಹಾಗಾಗಿ ಅದು ಮಾಡೋಕ್ಕಾಗಲ್ಲ. ಅದರಿಂದ ನಿಮಗೆ ಸೀಟ್ ಸಿಗುತ್ತೆ. ಈ 4 ನಿಮಗೆ ಒಂದು ಕ್ಲಾರಿಫೈ ಆಯಿತು ಅನ್ಕೊಳ್ತೀನಿ. ಆಪ್ಷನ್ ಎಂಟ್ರಿ ಅಂದ್ರೇನು, ಚಾಯ್ಸ್ ಎಂಟ್ರಿ ಅಂದ್ರೇನು ಅಂತ. ಚಾಯ್ಸ್ ಎಂಟ್ರಿ ಈ 1ನೇ ಸುತ್ತಿನ ನಂತರ ಉದ್ಭವ ಆಗ್ತಕ್ಕಂಥ ಸುತ್ತು ಇದು ಚಾಯ್ಸ್ ಎಂಟ್ರಿ. ನೀವು ಚಾಯ್ಸ್ ಮಾಡಲೇಬೇಕು. ಹೋದ ವರ್ಷ ಆಚೆ ವರ್ಷ ಎಷ್ಟೋ ಜನ ಹುಡುಗರು ಚಾಯ್ಸೇ ಮಾಡ್ತಾ ಇರಲಿಲ್ಲ. ಅದು ತುಂಬ ನಿಮ್ಮ ಅಸಡ್ಡೆ ಪ್ರಕ್ರಿಯೆ. ಅದು ಯಾವುದಾದ್ರೂ ಆಗಲಿ, ನೀವು ಕೊನೆಗೆ 3ನೇ ಚಾಯ್ಸ್ ಅದು ಮಾಡಿ ಮುಂದಿನ ರೌಂಡಿಗೆ ಹೋಗಿ ಚಾಯ್ಸ್ ಎಂಟ್ರಿ ಮಾಡಿ, ದಯವಿಟ್ಟು ಮಾಡಿ. ಈಗ ಆಮೇಲೆ 4ನೇ ಚಾಯ್ಸನ್ನು ನಾನು ಯಾವುದೇ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 4ನೇ ಚಾಯ್ಸನ್ನು ಕೊಡಬೇಡಿ ಅಂತ ಹೇಳ್ತೀನಿ. ಕೊಡಲೇಬೇಡಿ. ಯಾಕೆ ನೀವು ಎಕ್ಸಿಟ್ ಆಗ್ತೀರಾ? ಬೇಡ. ಸೊ 3 ಇದು ಚಾಯ್ಸ್ ಎಂಟ್ರಿ ಮತ್ತೆ ಆಪ್ಷನ್ ಎಂಟ್ರಿ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ. ಆಮೇಲೆ ನಿಮಗೆ ಎಷ್ಟೇ ರ್ಯಾಂಕ್ ಬಂದರೂ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸು. ನಾನು ಇದರಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್. ನನ್ನ ಕೆಮಿಸ್ಟ್ರಿ ಸೂತ್ರ ಇದು. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. The internal potential of a system cannot be calculated, but change in internal energy can be calculated ಅಂತ. ಒಬ್ಬ ಮನುಷ್ಯನ, ಒಂದು ಜೀವಿಯ, ಒಂದು ವಸ್ತುವಿನ ಅಂತರ್ಶಕ್ತಿಯನ್ನ ಅಥವಾ ಪ್ರಚನ್ನ ಶಕ್ತಿ ಅಂತ ಕರಿತೀವಿ, ಅಂತರ್ಶಕ್ತಿಯನ್ನ, ಧೀಶಕ್ತಿಯನ್ನ ಯಾವುದೇ ಕಾರಣಕ್ಕೂ ಅಳಿಲಿಕ್ಕಾಗಲ್ಲ ಸ್ನೇಹಿತರೆ. ಅದರ ಬದಲಾವಣೆ. ನೀವು 35% ತಗೊಂಡಿದೀಯ ಅಂದ್ರೆ ಅವನು ಬುದ್ಧಿವಂತಿಕೆ 35% ಅಲ್ಲ, ಅವನಿಗೆ 200ಗಿಂತ ಜಾಸ್ತಿ ತೆಗಿಬೋದು. ಆದ್ರೆ ಅವನು ಬಳಸ್ಕೊಂಡಿರೋದು 35% ಅಷ್ಟೇ. ಒಬ್ಬ 100 ತೆಗೆದಿದ್ದಾನೆ ಅಂದ್ರೆ ಅವನು 100 ಅಲ್ಲ, ಇನ್ನೂ ಜಾಸ್ತಿ ಇರ್ಬೋದು. ಅವ್ನು ಬಳಸ್ಕೊಂಡಿರೋದು 100. ಅದು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಅದರಿಂದ ಪ್ರತಿಯೊಬ್ಬರಲ್ಲೂ ತನ್ನದೇ ಆದ ಅವಕಾಶಗಳಿದ್ದೇ ಇರ್ತದೆ. ಆಮೇಲೆ ನನಗೆ ಅದೇ ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ಹೋಗ್ಬೇಡಿ. ಅದು ಸ್ಕಿಲ್ ಬೇಸ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಯಾಕೆ ತಂದೆ ಅಂದ್ರೆ ದಿಸ್ ಈಸ್ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಈಸ್ ಆಲ್ವೇಸ್ ಮಿಂಗಲ್ ವಿತ್, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ನಾಲೆಜ್ ಅಂಡ್ ಸ್ಕಿಲ್. ಸೊ ನಿಮ್ಮ ಸ್ಕಿಲ್, ಈಗಿನ ಕಾಲಘಟ್ಟದಲ್ಲಿ ಸ್ಕಿಲ್ ಬಹಳ ಮುಖ್ಯ ಆಗುತ್ತೆ. ಇಂಜಿನಿಯರಿಂಗ್, ನೀವು ತಂತ್ರಜ್ಞಾನ ಜಗತ್ತಿಗೆ ಹೋಗಬೇಕಾಗಿದ್ರೆ, ನಾನು ಅದಕ್ಕೆ ಮೆಡಿಕಲ್ ಇಂಜಿನಿಯರಿಂಗ್ ಬೇರೆ ಹೇಳುವಾಗ ಅದನ್ನು ಹೇಳ್ತೀನಿ. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ ನೀವು ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡಿ, ಇಂಟೆಲಿಜೆಂಟ್ ಆಗಿ ಈ ಪ್ರಕ್ರಿಯೆಗೆ ಒಳಗೊಳ್ಳಿ. ಒಳ್ಳೆ ಸಿಗುತ್ತೆ, ಒಳ್ಳೆದಾಗಲಿ. ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವೃತ್ತಿಪರ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ, CET ಈ ಎಲ್ಲ
ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಎಲ್ಲ ಕುರಿತಂಗೆ ಈ ಮುಂದಿನ ವಿಡಿಯೋಗಳಲ್ಲಿ ಈ ಎಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಹೊರತಾದ ಕೋರ್ಸ್ಗಳು ಇನ್ನೂ ಬಹಳಷ್ಟು ಈ ವರ್ಷನೂ ಹೊಸದಾಗಿ ಕೋರ್ಸ್ಗಳು ಸೇರ್ಕೊಂಡಿದ್ದಾವೆ. ಅದ್ರ ಬಗ್ಗೆ ಎಲ್ಲ ಮುಂದಿನ ಈ ಸರಣಿ ವಿಡಿಯೋಗಳಲ್ಲಿ ಬರ್ತದೆ. ಅದನ್ನು ದಯವಿಟ್ಟು ನಿರೀಕ್ಷೆ ಮಾಡಿ. ನಿಮಗೆ ಸೂಕ್ತವಾದಂಥ ಅಲೈಡ್ ಹೆಲ್ತ್ ಸೈನ್ಸ್ ಹೋದ ವರ್ಷದಿಂದ ಸೇರಿಸಿದ್ದಾರೆ ಅಂಥ ಉಪಯುಕ್ತ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡಲಿದ್ದೀರಿ. ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಸಮರ್ಪಕವಾದ ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋಗಳನ್ನು ನಿರೀಕ್ಷಿಸ್ತಾ ಇರಿ. ಒಳ್ಳೆಯದಾಗಲಿ. ಸನ್ಮಿತ್ರರೇ, ಈ ವೇದಿಕೆ ಮೂಲಕ ನಾನು ನಿಮಗೆ ಒಂದು ಸಣ್ಣ ಸ್ಪಂದನೆ ಏನು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದೀನಿ ಅಂದರೆ, ನೀವು ನಿಮ್ಮ ಮಕ್ಕಳ ಅಥವಾ ನಿಮ್ಮ ಗೊತ್ತಿದ್ದವರ ಅಥವಾ ನಿಮ್ಮ ಪೋಷಕರ, ನಿಮ್ಮ ಯಾರೇ ಆಗಲಿ, ನಿಮಗೆ ಗೊತ್ತಿದ್ದವರ ರ್ಯಾಂಕಿಂಗ್ ಮತ್ತು ಅವರ ಕ್ಯಾಟಗರಿಯನ್ನು, ಮತ್ತು ನೀವು ಯಾವ ಊರಿನಲ್ಲಿ ಬೇಕು ನಿಮಗೆ ಎಂಜಿನಿಯರಿಂಗ್ ಸೀಟ್ ಅನ್ನೋರು ಒಂದು ಸಣ್ಣ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರ್ಯಾಂಕಿಂಗ್ ಮತ್ತು ನಿಮ್ಮ ಕ್ಯಾಟಗರಿನ ಹಾಕಿದರೆ ಸಾಧ್ಯವಾದಷ್ಟು ನಿಮಗೆ ಯಾವ ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನನ್ನ ವಿಶ್ಲೇಷಣೆಯ ವ್ಯಾಪ್ತಿಗೆ ಒಳಪಟ್ಟು ನಾನು ನಿಮಗೆ ಪ್ರತಿಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವೇದಿಕೆ ಅದು ಆ ರೀತಿ ಒಂದು ಉಪಯೋಗಿಸ್ಕೊಳ್ಳೋಣ. ನ್ಯೂಸ್ ಕೆಫೆ ಈ ವೇದಿಕೆಯಲ್ಲಿ ನೀವು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ ಅಷ್ಟೇ, ಸಾಧ್ಯವಾದಷ್ಟು 1 ಅಥವಾ 2 ದಿನದಲ್ಲಿ ನಿಮಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅಥವಾ ಪ್ರತಿಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನು ಈ ರೀತಿನಾದರೂ ಸದುಪಯೋಗ ಪಡಿಸ್ಕೊಳ್ಳೋಣ. ಧನ್ಯವಾದಗಳು ಸರ್. ಇಷ್ಟು ತನಕ ವಿಸ್ತೃತವಾಗಿ, ಸಂಕ್ಷಿಪ್ತವಾಗಿ ವಿವರಿಸಿಕೊಟ್ಟಿದ್ದೀರಾ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ. ತುಂಬ ಹೃದಯದ ಧನ್ಯವಾದಗಳು.